HTK. What is that? TK. Head, tummy, and knees. Head, tummy, and knees. Okay, now head, tummy, knees. ಅಣ್ಣ ನೀವು ಬಗ್ಗೆ ಹೇಳ್ತಾರೆ ನನ್ನ ವಯಸ್ಸಾಗಿ ನಾನು ಬರ್ತಾ ಇದ್ದೀನಿ ಇಲ್ಲಿ ನೀವು ಬಗ್ಗಿದೆ ನೋಡಿಲ್ಲ ಗೊತ್ತು ನಾನು ಕಷ್ಟ ಪಡ್ತಾ ಇದ್ದೀನಿ. You can make some space there. ಪರವಾಗಿಲ್ಲ. Head, tummy, knees. Head, tummy, knees. Head, tummy, knees. Knees. Okay, good. Okay, tummy, head, tummy. Okay, presence of mind. Head, tummy, knees. 2 times. Once, twice. ಇನ್ನೊಂದು ಎರಡು ಸಲ ಮಾಡಿ. Head, tummy, knees. Head, tummy, knees. Knees, tummy, head. Head, tummy, knees. Knees, tummy, head. Presence of mind. ಸ್ವಲ್ಪ ವಾರ್ಮ್ ಅಪ್ ಆಗಲಿ ಅಂತ ಅಷ್ಟೇ. Okay. So first we will start from. Yeah, what is leader? Sit and answer. No problem. I don't want you to stand. According to you, just on the sun example. Leader. Just give me a brief idea, whatever you have. ಎಲ್ಲಿವರೆಗೂ ನಿಮಗೆ ಗೊತ್ತಿದೆ ಅಂತ, ಎಷ್ಟು ಗೊತ್ತಿದೆ ಅಂತ ಲೀಡರ್ ಅನ್ನೋದು ಏನು, ನಿಮ್ಮ ಒಪಿನಿಯನ್ ಏನು, ಹೌ ಲೀಡರ್ ಹ್ಯಾಸ್ ಟು ಬಿ. ಗೋ ಅಹೆಡ್. ಲೀಡರ್ ಅಂದ್ರೆ ಕನ್ನಡದಲ್ಲಿ ನಾಯಕ. ಆ ನಾಯಕ ಅಂದ್ರೆ ನಿಮ್ಮ ಪ್ರಕಾರ ನಾಯಕನ ಗುಣಗಳು ಏನಿರ್ಬೇಕು? ಒಂದೊಂದು ಹೇಳಿ ಸಾಕು. ಇಂಟ್ರಡಕ್ಷನ್ ಫಸ್ಟ್ ಮಾಡೋಣ, ಯಾಕಂದ್ರೆ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 5-10 minutes ವಾರ್ಮ್ ಅಪ್ ಮಾಡಕ್ಕೆ. ಬೇಗ ಒಂದು ಟೀಮ್ ನ ಹೇಗೆಲ್ಲ ಬಿಲ್ಡ್ ಮಾಡಬಹುದು ಆ ಐಡಿಯಾ ತಮಗೆ ಒಂದು ಗೈಡ್ ಮಾಡೋದು. ನೆಕ್ಸ್ಟ್ ಪ್ರತಿಯೊಂದು ಮೆಟಲ್ ತಿಳ್ಕೊಂಡು ಮುಂದೆ ಗಿವನ್ ಯು ವಿಲ್ ಬಿ ಮೋಟಿವೇಟ್. ಸರಿ ಮೇಡಮ್, ಶಿಲ್ಪ ಏನು ನೀವು ಫಸ್ಟ್ ಬರ್ಬೇಕು ಇಲ್ಲ ಅಂತ. ಓಕೆ ಫೈನ್. ಶಿಲ್ಪ ಮೇಡಮ್ ಅಲ್ವಾ? ರೆಸ್ಪಾನ್ಸಿಬಿಲಿಟಿ. ಗುಡ್. ಎಲ್ಲರನ್ನ ಮ್ಯಾನೇಜ್ ಮಾಡೋದು. ಓಕೆ. ಸಿ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿ ರೈಟ್ ಆನ್ಸರ್ಸ್. ಕರೆಕ್ಟ್ ಆನ್ಸರ್ಸ್ ಕೊಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ವಾಟ್ ಎವರ್ ಯು ನೋ ಅಷ್ಟೇ. ರಾಂಗ್ ಆದ್ರೂ ಪರವಾಗಿಲ್ಲ, ನೋ ಇಶ್ಯೂಸ್. ರೆಸ್ಪಾನ್ಸಿಬಿಲಿಟಿ ಅದು ಹೇಳಿದ್ರು. ನೋ ಕಾಪಿಂಗ್. ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂತ ನೀವು ಕನ್ನಡದಲ್ಲಿ ಹೇಳಿದ್ರಿ. ಓಕೆ, ಇನ್ನೊಂದು ಎಲ್ಲ ಡಿಫ್ರೆಂಟ್ ಇದೆ. 1 2 3 4 5 6 7 8 9 10. ಓಕೆ ಓಕೆ. ಎಲ್ಲ ವಿಷಯದಲ್ಲೂ ಅವ್ರನ್ನ ಇನ್ಫಾರ್ಮೇಶನ್ ಇರೋದು. ಸೊ he will have all the informations about managing a team. Great. Anything leader. ಎಲ್ಲರನ್ನೂ ಒಂದೇ ಸಮಾನವಾಗಿ ನೋಡೋದು. Okay, looking at everyone equally. Very good. ಮ್ಯಾನೇಜ್ಮೆಂಟ್ ಮಾಡೋ ಕೆಪಾಸಿಟಿ. Very good. ಮೋಟಿವೇಟ್ ಮಾಡೋದು. Very good. ಪ್ರಾಬ್ಲಮ್ಸ್ ನ ಪೇಷನ್ಸ್ ಆಗಿ ಹ್ಯಾಂಡಲ್. Very good. ಒಂದು ಆನ್ಸರ್ ಕೊಡಿ ಪರ. ನೀವೇ ಲೀಡರ್, ನನಗೆ ಗೊತ್ತು. ಆದ್ರೂ ನಾನು ಲೀಡರ್ಗೂ ಒಂದು ಕ್ವಶನ್ ಕೇಳ್ತೀನಿ. ಏನ್ ಸಬ್ಜೆಕ್ಟ್ ಇರುತ್ತೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅದ್ರ ಬಗ್ಗೆನ ನಮಗೆ ಗೊತ್ತಿರೋಷ್ಟನ್ನ ಅವ್ರಿಗೂ ಗೈಡ್ ಮಾಡಿ ಜೊತೆ ಕರ್ಕೊಂಡು ಹೋಗೋದು. Very good. Great. Okay, I will start with a simple, realistic story. Okay. Now, I had a friend of mine. ಅಂದ್ರೆ ನನಗೊಬ್ಬ ಸ್ನೇಹಿತ ಇದ್ದ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. He was a freak. ಅಂದ್ರೆ ಒಂಥರ ಜವಾಬ್ದಾರಿ ಇಲ್ಲದೆ ಇರುವಂತ ಒಂದು ವ್ಯಕ್ತಿತ್ವ. ಇಬ್ರು ತಂಗಿದ್ರು, ಇಬ್ರು ತಮ್ಮಂದ್ರು, ತಂದೆ ತಾಯಿ. ಓಕೆ, ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಅವನಾಗಿದ್ದ. ಓದ್ತಾ ಇದ್ದಿದ್ದು ಯಾವ್ದೋ ಒಂದು ಸ್ಕೂಲಲ್ಲಿ ಓದಿ ಒಂದು ಸ್ವಲ್ಪ ಈ ವಾಸ್ ನಾಟ್ ಗುಡ್ ಅಟ್ ಸ್ಟಡೀಸ್. ಅಕಾಡೆಮಿಕ್ಸ್ ಅಲ್ಲೂ ಸ್ಟಡಿ ಇರಲಿಲ್ಲ. ಫುಲ್ ಡಿಮೋಟಿವೇಟ್ ಆಗ್ಬಿಟ್ಟಿದ್ದ. ಯಾವಾಗ ನೋಡು ತಂದೆ ತಾಯಿ ಬೈಯೋದು, ವಹಿಸ್ಕೊಳ್ಳೋದು. ಈ ಯೂಸ್ ಟು ಬಿ ಅ ರೋಗ್ ಅಂದ್ರೆ ಗೊತ್ತಲ್ವಾ ಎಲ್ರಿಗೂ? ರೋಗ್ ಅಂದ್ರೆ ಗೊತ್ತಲ್ವಾ? ಬೀದಿಯಲ್ಲಿಯೋ ನಾಯಕ. ರೋಗ್ ಅಂದ್ರೆ ಬೀದಿ ಅಲ್ಕೊಂಡು ಓದ್ದೇ ಇರುವಂತ ಒಂದು ಪ್ರಜೆ. ನಾವು ರೋಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅದನ್ನ ಇನ್ನೊಂದು ಕನ್ನಡದಲ್ಲಿ ಏನ್ ಪದ ಹೇಳ್ಬೋದು? ಸುಮ್ನೆ ಉಂಡಾಡಿ ಗಂಡ ಅಂತಾರಲ್ಲ, ಏನದು? ಏನದು? ಉಂಡಾಡಿ ಗುಂಡನ ಗಂಡನ? ಉಂಡಾಡಿ ಗುಂಡ. ಸರ್, ಹ್ಯಾಪಿ ಆಫ್ಟರ್ನೂನ್. ಉಂಡಾಡಿ ಗುಂಡ ಅಂದ್ರೆ ಕೆಲಸ ಕಾರ್ಯ ಇಲ್ದಿರ, ರೆಸ್ಪಾನ್ಸಿಬಿಲಿಟಿ ಇಲ್ದೇ ಇರುವಂತ ವ್ಯಕ್ತಿತ್ವ. ದಿನ ಮನೆಗೆ ಬಂದು ಜಗಳ,
ತಂದೆ ತಾಯಿಗಳ ಹತ್ರ ಬೈಗಳ, ಯಾಕೆ ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ ಓಕೆ ಕಾಲೇಜ್ ಹೋಗಿಲ್ಲ, ಎವ್ರಿ ಡೇ ಬಂಕ್ ಮಾಡ್ತಾ ಇದೆಯಾ, ಏನು ಇದು ಹೇಳಿ ಸಮಥಿಂಗ್ ಎಲ್ಲ ಪರವಾಗಿಲ್ಲ ಹೇಳಿ. ವೇಸ್ಟ್ ಬಾಡಿ ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಇಲ್ಲಿ ಎಲ್ಲೋ ನಂಗೆ ಹರ್ಟ್ ಆಯ್ತು ವೇಸ್ಟ್ ಬಾಡಿ ನನಗೆ. ಓಕೆ ಫೈನ್, ಅದು ಯಾಕೆ ಅಂತ ಹೇಳ್ತೀನಿ ಹರ್ಟ್ ಆಗಿದೆ. ವೇಸ್ಟ್ ಬಾಡಿ ಅನ್ನೋದನ್ನ ಅವನು ಅರ್ಥ ಮಾಡ್ಕೊಂಡಿದ್ದ. ನಾನು ಐ ಆಮ್ ಎ ವೇಸ್ಟ್ ಕ್ಯಾರೆಕ್ಟರ್ ಆನ್ ದಿಸ್ ಅರ್ತ್, ಓಕೆನಾ. ಬಟ್ ಹಿಸ್ ಡ್ರೀಮ್ ವಾಸ್ ಟು ಬಿಕಮ್ ಅ ಲೀಡರ್. ಯಾವ ಸ್ಟ್ರೀಮ್ ಅಲ್ಲಿ ಅಂತ he was confused. He was confused and he wanted to be a leader. ಲೀಡರ್ ಆಗೋ ಕ್ವಾಲಿಟೀಸ್ ಇಲ್ಲದೆ ಇದ್ರು ಕಾಲೇಜ್ ಹೋಗ್ತಿರ್ಲಿಲ್ಲ, ಓದ್ತಿರ್ಲಿಲ್ಲ, ಮನೆಗೆ ಬರೋನು ತಿನ್ನೋದು ಮಾತ್ರ ತುಪ್ಪದಲ್ಲೇ ಬೇಕು. ಹೇಳಿ, 2 ಸೌಟ್ ಅನ್ನಕ್ಕೆ 4 ಸೌಟ್ ತುಪ್ಪ ಬೇಕು. ಅರ್ಥ ಆಯ್ತಾ? ಸೊ ತಂದೆ ತಾಯಿಗಳಿಗೂ ತುಂಬಾ ಬೇಜಾರು ಹೋಗಿ ಯಾವಾಗ್ಲೂ ಬೈತಾ ಇದ್ರು. ಇವನು ಮನ್ಸಲ್ಲೇ ಏನ್ ಅನ್ಕೊಂಡಿದ್ದ, ಒನ್ ಆರ್ ದಿ ಅದರ್ ಡೇ ಐ ವಿಲ್ ಪ್ರೂವ್ ಯು ಟು ಬಿಕಮ್ ಅ ಬೆಟರ್ ಲೀಡರ್ ಅಂತ ಅನ್ಕೊಂಡು, ನೀನ್ ಬೈಲಿಲ್ಲ ಅಂದ್ರೆ ನೀನು ಊಟ ಹಾಕೋದು ನನ್ಗೆ ಅರಗೋದಿಲ್ಲ, ಬೈತಾ ಇರಿ ರೆಡಿ ಮಮ್ಮಿ ಅನ್ಕೊಂಡೆ ಹೋಗ್ತಿದ್ದ. ನನ್ನ ಕ್ಲೋಸ್ ಫ್ರೆಂಡು, ನನ್ನ ಜೊತೆಲಿ ಓದ್ದವನು, ನಾನು ಕಂಡಂತೆ ಇದೊಂದು ರಿಯಾಲಿಟಿ ಎಕ್ಸ್ಪೀರಿಯನ್ಸ್. ಆ ಲೀಡರ್ಶಿಪ್ ಸ್ಕಿಲ್ಸ್ಗೆ ನಾನು ಹೇಳ್ತಿದ್ದೀನಿ. ಇದನ್ನ ನಂಬೋದು ಇಲ್ಲ ಬಿಡ್ಬೋದು, ಬಟ್ ಇಟ್ ಇಸ್ ಟ್ರೂ. ಎಲ್ಲಾರ ಮನೇಲಿ ಒಬ್ರು ಉಂಡಾಡಿ ಇದ್ದೇ ಇರ್ತಾರಲ್ವಾ? ಇರ್ತಾರೆ ತಾನೆ? ಇರ್ತಾರೆ ಇಲ್ವಾ? ನಿಜ. ಸೊ ಹಿಂಗೆ ನಡೀತಾ ಇತ್ತು. ಒಂದು ದಿವಸ ಇಬ್ರು ಹೋಗ್ತಾ ಇದ್ವಿ, ಒಂದು ಗಾಡಿಯಲ್ಲಿ ಸಣ್ಣ ಆಕ್ಸಿಡೆಂಟ್ ಆಯ್ತು. ಯಾರಿಗೆ? ನಮ್ಗಲ್ಲಪ್ಪ. ನಂದು ಯಾವ್ದೊಂದು 2 ವೀಲರ್ ಇತ್ತು, ಹೋಗ್ತಾ ಇದ್ವಿ, ಸಣ್ಣ ಆಕ್ಸಿಡೆಂಟ್ ಆಗಿತ್ತು. ನಾನು ಇಳಿದು ಟ್ರೈ ಮಾಡಿದೆ, ಏನು ಅವ್ರನ್ನ ಒಂಥರ ಫಸ್ಟ್ ಏಡ್ ಕೊಟ್ಟು ಹಾಸ್ಪಿಟಲ್ಗೆ ಜಸ್ಟ್ ಮೂವ್ ಹಿಮ್ ಟು ದಿ ಹಾಸ್ಪಿಟಲ್ ಅಂತ ಹೇಳಿ, ಸೆಂಟ್ ಜೋಸೆಫ್ಸ್ ಹತ್ರನೇ, ಬ್ರಿಗೇಡ್ ರೋಡ್. ಸೊ ವಿ ಥಾಟ್ ಐ ಟುಕ್ ಎನ್ ಇನಿಷಿಯೇಟಿವ್. ಆಮೇಲೆ ನನಗೆ ಎಲ್ಲೋ ಒಂದ್ ಕಡೆ ಭಯ ಆಯ್ತು. ಅಯ್ಯೋ, ಇದನ್ನ ತಗೊಂಡ್ರೆ ನಿಮ್ಗೆ ಗೊತ್ತಲ್ಲ ಪೊಲೀಸ್ನವರು, ಆಕ್ಸಿಡೆಂಟ್ ಏನಾಯ್ತು, ಹೆಂಗಾಯ್ತು, ಇನ್ನು ಅದಕ್ಕೆ ಸುತ್ಕೊಂಡಿರೋಲ್ಲ. ಬಸ್, ನಾನಂತೂ ಇದಕ್ಕೆ ಎಂಟರ್ ಆಗಲ್ಲ, ನಾನು ಮದರ್ ತೆರೇಸಾ ಆಗಕ್ಕೆ ಇಷ್ಟಪಡಲ್ಲ, ನೀನ್ ಹೋಗೋದಿದ್ರೆ ನೀನ್ ಹೋಗೋ, ನಾನು ಹೋಗ್ತೀನಿ ಅಂತ ಹೇಳಿ ಮನೆಗೆ ಹೊರಟೆ ನಾನು. ಸೊ ಇವನೇನ್ ಮಾಡ್ದ, ಗಣೇಶ್ ಏನಾದ್ರೂ ಮಾಡಿ ಇದು ಮಾಡೋಣ, ನೋಡೋಣ, ಟ್ರೈ ಮಾಡೋಣ ಅಂತ ಒಂದು ಸಾಫ್ಟ್ ಕಾರ್ನರ್ ನನಗೆ ಬುದ್ಧಿ ಹೇಳಿದ ಅಂತಂದ್ರೆ ನನ್ನ ಮೋಟಿವೇಟ್ ಮಾಡ್ದ. ಹೋಗಿ ಹಿಂಗಾದ್ರೂ ಮಾಡಿ ಅಟ್ಲೀಸ್ಟ್ ಒಂದು ಆಂಬುಲೆನ್ಸ್ ನ ಕರೆದು we will just send him to the hospital ಅಂತ ಹೇಳಿ he tried to motivate me, encourage me. ನಾನು ಆದ್ರೂ ಧೈರ್ಯ ತಗೊಂಡೆ. ನಾನು ಬಯಸ್ತ ಸ್ವಲ್ಪ, ಇನ್ನ ತಿರ್ಗಾ ಪೊಲೀಸ್ನವ್ರು ಏನ್ ವಿಟ್ನೆಸ್, ಹೇಗ್ ನೋಡಿದ್ರಿ ಏನು ಅನ್ನೋದು ಬೇಡ ಅಂತ, ಆ ತಲೆನೋ ನನ್ಗೆ ಹಾಕೋದಕ್ಕೆ ಇಷ್ಟ ಆಗಿಲ್ಲ, ಬೇಡ ಅಂತ ಹೇಳಿ ನಾನು ಅಂದ್ರೂ ಹಿಂಗ ಅವಾಯ್ಡ್ ಮಾಡಿದೆ. ಬಟ್ ಬಿಡ್ಲಿಲ್ಲ ನನ್ನ. ಸರಿ, ಆಮೇಲೆ ಯಾವ್ದೋ ಒಂದು ಅವಾಗ ಮಲ್ಯ ಹಾಸ್ಪಿಟಲ್ ಹತ್ರನೇ, ಆ ಹಾಸ್ಪಿಟಲ್ ಕಳಿಸ್ಬಿಟ್ವಿ. ಆಮೇಲೆ ಯಾವ್ದೋ ಒಂದು ಅದೇ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಹೇಳಿ FIR ಯಾರೋ ಪೊಲೀಸ್ ಬಂದು ಕರ್ಕೊಂಡ್ಬಂದ್ವಿ. ಹೋಗಿ ಅಲ್ಲಿಗೆ ಆಯ್ತು. ಅದಾಗಿ 1 ವಾರ ನನಗೆ ಸಿಗ್ಲಿಲ್ಲ. 1 ವಾರ ಸಿಗದೆ ಇದ್ಮೇಲೆ ಐ ಥಾಟ್ ಟು, ಮೊಬೈಲ್ಸ್ ಇತ್ತು ಬಿಡಿ ಅವಾಗ, ಎಲ್ಲೋ ಹಳೆ ಫೋನ್ಸ್ ಇತ್ತು. ಸರಿ, ಟ್ರೈ ಮಾಡಿದೆ, ನಾಟ್ ರೀಚಬಲ್ ಬಂತು. ಸರಿ, ಮನೆಗೆ ಹೋದೆ. ಇದ್ದ ಅವ್ನ ರೂಮಲ್ಲಿ, ಯಾಕೆ ಬಂದಿಲ್ಲ ಕಾಲೇಜ್ಗೆ ಅಂತ. ಸೊ ತಾಯಿ ಬಂದು ನನ್ನ ಹತ್ರ ಕಂಪ್ಲೇಂಟ್ ಹೇಳಕ್ ಶುರು ಮಾಡಿದ್ರು. ಗಣೇಶ್, ನೀವು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿದ್ದೀರಾ, ಅವ್ರಿಗೆ ಒಂದ್ ಸ್ವಲ್ಪ ಅಡ್ವೈಸ್ ಮಾಡೋದನ್ನು. ನಾನೇ ಜೊತೆಲಿ ಇರ್ತೀನಿ, ನಾನು ಅವನು ಜೊತೆಲೆ ಮೂವಿಗೆ ಹೋಗ್ತೀವಿ, ಜೊತೆಲಿ ಏನೋ ಬಂಕ್ ಮಾಡೋದು ಎಲ್ಲ ಇತ್ತು. ನಾನೇನ್ ಬುದ್ಧಿ ಹೇಳಿ ಅವ್ನಿಗೆ. ಸರಿ, ನಾನು ಸುಮ್ಮನೆ ಆಯ್ತು ಆಂಟಿ, ಆಯ್ತು ಮಾಮ ಅಂತ ಹೇಳಿ ಏನೇನೋ ಮಾಡಿ ಈಚೆ ಹೊರಗಡೆ ಕರ್ಕೊಂಡ್ ಬಂದೆ. ಓಕೆನಾ? ಅದಾದ್ಮೇಲೆ ನೀನ್ ಹೊರಗಡೆ ಸ್ಟೆಪ್ ಔಟ್ ಆಗ್ಬೇಕಾಗಿತ್ತು. ಅವ್ರ ತಂದೆ ಬಂದ್ರು, ಫಸ್ಟ್ ನೀನು ಒಳ್ಳೆ ತರ ಕಾಣ್ತಿದ್ಯಾ, ಇವನ್ ಜೊತೆ ಸೇರ್ಬೇಡ ಅಂತ ನನ್ಗೆ ಅಡ್ವೈಸ್ ಮಾಡಿದ್ರು. ಯಾರು? ಆಲ್ರೆಡಿ. ಸೊ ನನಗೆ ಹರ್ಟ್ ಆಯ್ತು. ಅವ್ರ ಮಗನ್ನ ಎಷ್ಟು ಸುಲಭವಾಗಿ ಇನ್ನೊಬ್ಬರ ಮುಂದೆ ಬಿಟ್ಕೊಟ್ಬಿಟ್ರು ಅಂತ ಹೇಳಿ. ಸರಿ, ನನ್ಗೆ ಅರ್ಥ ಆಯ್ತು. ಈಗ ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಏನು ಅಂತಂದ್ರೆ, ತಮ್ಮ ಮಗ ಮಾಡೋ ತಪ್ಪು. ಈಗ ನನಗೆ ನನ್ನ ತಂದೆ ತಾಯಿಗಳಾಗಿದ್ದಿದ್ರೆ ನನಗೆ ಹೇಳಿರೋದು ಅವ್ರ ಜೊತೆ ಸೇರ್ಬೇಡ ಅಂತೇಳಿ. ನಾನು ಎಷ್ಟೇ ಕೆಟ್ಟವನಾದ್ರೂ ತಮ್ಮ ಮಗು ತಮಗೆ ಮುದ್ದು. ಓಕೆನಾ? ಸೊ ಹೀಗಿರ್ಬೇಕಾದ್ರೆ ಇವರು ಈಗ ಹೇಳಿದ್ರಲ್ಲ ಅಂತ ಹೇಳಿ ನಾನು ಸ್ವಲ್ಪ ಹರ್ಟ್ ಆಯ್ತು. ಆಮೇಲೆ ಜಸ್ಟ್ ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡ್ಕೊಂಡು ಬರೋ ಅಂತ ಹೇಳಿ ಹೋದ್ವಿ. ಕಾಲೇಜ್ಗೆ ಓದ್ಬೋ ಬಿಟ್ಟು ಅದು ಗೊತ್ತಿಲ್ಲ. ನೆಕ್ಸ್ಟ್ ಡೇ ಹಿಂಗೆ ಬೆಳಿಗ್ಗೆ ಎಷ್ಟೊತ್ತಿಗೆ ಸಿಗ್ತೀಯ ಅಂತ ನನಗೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಜಾಗಿಂಗು ಅದು ಇದು ಅಂತ ಹೇಳಿ ಫಿಸಿಕಲ್ ಆಕ್ಟಿವಿಟಿ ಅಭ್ಯಾಸ ಆಯ್ತು. ಸ್ಪೋರ್ಟ್ಸ್ ಅಲ್ಲಿ ಇದೆ, ಬೆಳಗಿನ ಜಾವ ಅಲ್ಲಿ ಸಿಗು ಅಂತ ಹೇಳಿ ಹೋದ್ವಿ. ಬೆಳಗ್ಗೆ ಎಲ್ಲ ಪ್ರಾಕ್ಟೀಸ್ ಆಯ್ತು. 9 ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಮನೆಗೆ ಹೋಗಿದ ತಕ್ಷಣನೇ there was a call for him. ಎಲ್ಲಿಂದ? ಸ್ಟೇಷನ್ ಇಂದ. ಯಾರ್ದು? ಅದು ಆಕ್ಸಿಡೆಂಟ್ ಆಗಿತ್ತು, ಗೊತ್ತಾ?
ರಿಮೆಂಬರ್ ಪ್ಲೀಸ್ ಕಾನ್ಸಂಟ್ರೇಟ್ ಏಕಾಗ್ರತೆ ಇರಲಿ. ಕಾನ್ಸಂಟ್ರೇಟ್ ಅಂದ್ರೆ ಏಕಾಗ್ರತೆ ಅಲ್ವಾ ಕನ್ನಡದಲ್ಲಿ? ಏಕಾಗ್ರತೆ ಇರಲಿ. ನಾನು ಒಂದೊಂದು ಪಾಯಿಂಟ್ ಕೇಳ್ತೀನಿ, ಆ ಟೈಮ್ ನಲ್ಲಿ ಮಿಸ್ ಆದ್ರೆ ನಿಮ್ಗೆಲ್ಲ ಪನಿಷ್ಮೆಂಟ್ ಕೊಡ್ತೀನಿ. ಏನ್ ಪನಿಷ್ಮೆಂಟ್ ಅಂದ್ರೆ ಇಲ್ಲಿ ಬಂದು ಆಡಾಡ್ಬೇಕು. ಸೊ ಆಡಕ್ಕೆ ಯಾರಿಗೆ ಇಷ್ಟ ಆಗುತ್ತೋ ತಗೊಳ್ಳಿ ಪನಿಷ್ಮೆಂಟ್. ಕಾಲ್ ಬಂತು, ನನಗ್ ಕರೆದ, ನಿಮ್ಗೆ ಹೇಳಿದ್ರೆ ಅವತ್ತೇನೆ ನಾನು ಈ ಸಹವಾಸಕ್ಕೆ ಬರಲ್ಲ, ನನ್ನ ಸ್ಟೇಷನ್ನು ಆ ಲಾಯರು ಡಾಕ್ಟರ್ ಹತ್ರ ನಾನು ಬರೋದಕ್ಕೆ ಹೋಗಲ್ಲ, ದೇವರೇ ದಿಕ್ಕು, ನೀನೇ ಕಾಪಾಡು ಅಂತ ಕೈ ಬಿಟ್ಟೆ. ಆಯ್ತು ಫೈನ್. ಹೋದ, ಅದೇನ್ ಮಾತಾಡ್ಕೊಂಡ್ ಬಂದು ಗೊತ್ತಿಲ್ಲ. ಓಕೆನಾ? ನೆಕ್ಸ್ಟ್ ಸೀನ್ ಅಂದ್ರೆ ಇದು ಮೂವಿ ಅಲ್ಲ. ನಾನು ಜಸ್ಟ್ ಐ ಆಮ್ ಟ್ರೈ ಟು ಪುಟ್ ಇಟ್ ಆಸ್ ಶಾರ್ಟ್ ಆಸ್ ಪಾಸಿಬಲ್. ಲೀಡರ್ಶಿಪ್ ಅಂತ ಹೇಗೆ ಅಂತ, ಒಂದು ವ್ಯಕ್ತಿನ ತಗೊಂಡೋಗಿ ಅವನು ಅಲ್ಲಿಂದ ಬರುವಾಗ ಒಂದು ವ್ಯಕ್ತಿನ ತಗೊಂಡೋಗಿ ಹಾಸ್ಪಿಟಲ್ ಅಂತ, ಯಾರಿರ್ಬೋದು ಆ ವ್ಯಕ್ತಿ? ಓಕೆನಾ? ಎನಿ ಐಡಿಯಾ? ಮತ್ತೆ ಅಲ್ಲ, ನನ್ನ ಫ್ರೆಂಡ್ ವಾಪಸ್ ಸ್ಟೇಷನ್ ಇಂದ ವಾಪಸ್ ಬರ್ಬೇಕಾದ್ರೆ ಅದನ್ನು ಮುಗಿಸ್ಕೊಂಡು ಅದನ್ನ ಸಾಲ್ವ್ ಮಾಡಿಕೊಂಡು ಮತ್ತೆ ಬರ್ಬೇಕಾದ್ರೆ ಇನ್ನೊಂದು ಆಕ್ಸಿಡೆಂಟ್ ಆಗಿತ್ತು. ಇವನಿಗೆ ಹೆಂಗೋ ಮೆಸೇಜ್ ಬಂತು, ಸೀದಾ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲ, ಅವ್ರ ತಂದೆ ಆಕ್ಸಿಡೆಂಟ್ ಆಗ. ನನ್ನ ಫ್ರೆಂಡ್ ತಂದೆನೆ ನನಗೆ ಹೇಳಿದ್ರಲ್ಲ ಬುದ್ಧಿವಲ್ಲ, ನಿಮ್ ಜೊತೆ ಸೇರ್ಬೇಡ ಅಂತ, ಅವ್ರಿಗೇನೆ ಆಕ್ಸಿಡೆಂಟ್ ಆಗಿತ್ತು. ಹೆಂಗೋ ಮೆಸೇಜ್ ಸಿಕ್ತು, ಹೋಗಿ ನಾನು ಫೋನ್ ಮಾಡ್ದೆ, ನಾನು ಇಮಿಡಿಯೇಟ್ ಹೋದೆ. ಇವನೇನ್ ಮಾಡ್ದ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಹಾಕಿದ್ರು. ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಅಷ್ಟೊಂದು ಕ್ವಾಲಿಟಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿ ಅಪೋಲೋಗೆ ಸೇರಿಸಿ ಅಂಡ್ ಡಾಕ್ಟರ್ನ ಮೀಟ್ ಮಾಡಿದ್ವಿ ಇಬ್ರು. ಅಷ್ಟರಲ್ಲಿ ಅವ್ರ ತಂದೆ ತಾಯಿಗಳನ್ನ, ತಂಗಿದಿರ್ನ, ತಮ್ಮಂದ್ರನ್ನೆಲ್ಲ ಹಾಸ್ಪಿಟಲ್ ಕರೆಸ್ದ. ಹಿಂಗಾಗಿದೆ, ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ಸ್ ಇದೆ, ಈಗ ಜಾಸ್ತಿ ಖರ್ಚಾಗುತ್ತೆ. ಅಪೋಲೋ ಅಂದ್ರೆ ಎಕ್ಸ್ಪೆನ್ಸಿವ್ ಹಾಸ್ಪಿಟಲ್, ಅದು MNC ಹಾಸ್ಪಿಟಲ್, ಸೊ ಜಾಸ್ತಿ ಖರ್ಚಾಗುತ್ತೆ, ಏನ್ ಮಾಡ್ಬೇಕು ಅಮ್ಮ ಅಂತ ಹೇಳಿ ಎಲ್ಲ ಕೇಳ್ಕೊಂಡ. ಇದಕ್ಕಿಂತ ಮುಂಚೆ ಅವ್ರ ಅಮ್ಮ ಅವನ ಹತ್ರ ಮಾತಾಡಿ 2-3 ವರ್ಷ ಆಗಿತ್ತು. ತಂದೆ ಹತ್ರನೇ ಕೋಆರ್ಡಿನೇಷನ್. ಅವತ್ತಿನ ದಿವಸ ಮಾತ್ರ ಅವ್ರ ತಾಯಿ ಮಾತಾಡಿದ್ರು. ಓಕೆ, ಸೊ ಏನೋ ಮಾಡು ಅಂತ ಹೇಳಿ ನಾನು ಕೊಡ್ತೀನಿ ಅಂತ ಹೇಳಿ ಒಡವೆ ಎಲ್ಲ ಬಿಚ್ಚಿ ಡೆಪಾಸಿಟ್ಗೆ ಅಂತಾನೆ ಸುಮಾರು 20,000 rupees ತಗೊಂಡ್ರು. ಕಣ್ಣ ಅದೇ ನೋಡಿದ್ದೀನಿ ನಾನು. 20,000 ಡೆಪಾಸಿಟ್ ಇಲ್ದಿರ ಟ್ರೀಟ್ಮೆಂಟ್ ಮಾಡಲ್ಲ ಅಪೋಲೋದಲ್ಲಿ. ಆಗ ನಾನು ಹೇಳ್ತಾ ಇರೋದು 20 years ago. ಪ್ಲೀಸ್ ಕಮೆಂಟ್. ಈ ಒಂದು ಸ್ಥಿತಿಲಿ ಮಿಡಿಲ್ ಕ್ಲಾಸ್ ಒಡವೆ ಎಲ್ಲ ಇಟ್ಟು, ಹಡ ಇಟ್ಟು, ಏನೇನೋ ಮಾಡೋದು. ಅವರ ಅಪ್ಪ ಬಂದು ICU ಅಲ್ಲಿ ಅನ್ಕಾನ್ಶಿಯಸ್ ಕೋಮಾ ಸ್ಟೇಜ್ ಹೋಗಿದ್ರು. 48 days. 48 days ಅವರು ಅನ್ನ ನೀರು ಬಿಟ್ಟು ಅವ್ರ ಮಕ್ಕಳು ಅವನು ಎಲ್ಲ ಹಾಸ್ಪಿಟಲ್ ಇದ್ದಾರೆ. ನಾನು ಐ ಹ್ಯಾಡ್ ಟು ಕ್ಯಾರಿ ದಿ ಲಂಚ್, ಬ್ರೇಕ್ಫಾಸ್ಟ್, ವಾಟ್ ಎವರ್ ದಿ ನೀಡ್ ದೇ ವಾಂಟೆಡ್, ಅದನ್ನೆಲ್ಲ ಏನೇನ್ ಬೇಕಿತ್ತು ಅವರಿಗೆಲ್ಲ ತಗೊಂಡೋಗಿ ಸಪ್ಲೈ ಮಾಡುವಂತ ಒಂದು ವ್ಯಕ್ತಿತ್ವ ಆಗೋಗಿತ್ತು ನನ್ನ ಒಂದು ಪರಿಸ್ಥಿತಿ ಆಗ. ಆಫ್ಟರ್ 60 days, 2 months ICU ಅಲ್ಲಿ. ಓಕೆ, ಆಮೇಲೆ ದೇರ್ ವಾಸ್ ಅ ಸರ್ಜನ್. ಆಕ್ಚುಲಿ ತಲೆಗೆಲ್ಲ ಏಟ್ ಬಿದ್ದಿತ್ತಂತೆ. ದೇರ್ ವಾಸ್ ಅ ಸರ್ಜನ್ ಕೇಮ್ ಔಟ್ ಆಫ್ ದಿ ICU ಅಂಡ್ ನಮ್ಮೊಟ್ಟಿಗೆ ಮಾತಾಡಿದ್ರು. ಅವನು ಹೇಳಿದ್ರು, your father has come back to life and you have done a better job ಅಂತ ಹೇಳಿದ್ರು. ಅವರ ತಾಯಿನ ಕರೆದ್ಬಿಟ್ಟು ಏನ್ ಮಾಡ್ತಾ ಇದ್ದೇನೆ ಮಗ ಅಂತಂದ್ರು. ಅಯ್ಯೋ ಉಂಡಾಡಿ ಗುಂಡ ಅಂತಂದ. ಹಂಗ ಅನ್ಬೇಡಿಮ್ಮ, ಅವ್ರಿಲ್ಲ ಅಂದಿದ್ರೆ ಅವ್ರು ಬದುಕ್ತಿರ್ಲಿಲ್ಲ ಅಂತ. ಫ್ರಮ್ ದಟ್ ಡೇ ಆನ್ವರ್ಡ್ಸ್ he was treated as a leader of the family. ಒಂದು ಸ್ಮಾಲ್ ಇನ್ಸಿಡೆಂಟ್ ಇಡೀ ಲೈಫ್ ಚೇಂಜ್ ಆಗೋಯ್ತು. He was seen as a leader after that incident. What did you understand with this? ಏನರ್ಥ ಆಗಿದೆ? ಹೇಗೆ ಅಂತಂದ್ರೆ, ಅವರು ಕೋಮಾ ಸ್ಟೇಜ್ ಇಂದ ಬಂದು ವಾಪಸ್ಸು ಅವ್ರ ತಂದೆಯವರು ಫಸ್ಟ್ ಕೇಳಿದ್ದೆ ಅವನೆಲ್ಲಿ ಅಂತ. ಯಾರ ಮಗನ್ನ. ಮಗ ಎಲ್ಲಿದ್ದಾನೆ ಅಂತ ಹೇಳಿದಾಗ ಹೊರಗಡೆ ಇದ್ದಾನೆ ಅಂತ ಡಾಕ್ಟರ್ ಹೇಳಿದ್ರು. ಮತ್ತೆ ಜೀವ ನಿಮ್ಗೆ ಕೊಟ್ಟಿದ್ದು ನಿಮ್ಮ ಮಗನೇ ನಿಮ್ಗೆ ಜೀವ ಕೊಟ್ಟಿದ್ದು ಅಂತ ಹೇಳಿ ಶುರು ಡಾಕ್ಟರ್. ಸೊ ದೇರ್ he got that leadership, the designation from his father. ಏನಂತ ಆಗಿರ್ಬೋದು. ಅವ್ರ ತಾಯಿ ಬಂದ್ರು, 2-3 ವರ್ಷ ನಾನು ಮಾತಾಡ್ಸಿರ್ಲಿಲ್ಲ, ಸಾರಿ, ಏನೋ ಕೆಟ್ಟಗಳಿಗೆ ಇನ್ನೆಲ್ಲಾದ್ರೂ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೋ ಅಂತ ಹೇಳಿ ತಂಗಿ ಇದ್ದಿದ್ದು ಮಾತಾಡೋಕೆ ಶುರು ಮಾಡಿದ್ರು. He took the responsibility of being a leader in the family. So leadership skills start from home. You understood? So what did he take?
ವಾಟ್ ರೆಸ್ಪಾನ್ಸಿಬಿಲಿಟಿ? ನೀವೆಲ್ಲ ಹೇಳಿದ ಒಂದೊಂದು ಪಾಯಿಂಟ್ ತಗೊಂಡ, ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ, ಒಂದು ಮೋಟಿವೇಟ್ ಮಾಡ್ದ, ಇನ್ನೊಂದು ಈ ಹ್ಯಾಡ್ ಅ ಸಾಫ್ಟ್ ಕವರ್ ಟುವರ್ಡ್ಸ್, ಅಂದ್ರೆ ಒಂದು ಹ್ಯುಮ್ಯಾನಿಟೇರಿಯನ್ ಮನುಷ್ಯತ್ವ ಒಂದು ಇತ್ತು. ಅವರ ಅಪ್ಪ ಬೈದಿದ್ರು, ಅವನಿಗೆ ಮನುಷ್ಯತ್ವ ಇತ್ತು. ಸೊ ಅವ್ರ ಹೆಂಗಾದ್ರೂ ಮಾಡಿ ದೆನ್ ಈ ಮೋಟಿವೇಟೆಡ್ ಇಸ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿನ ಜೊತೆಯಲ್ಲಿದ್ದು ನಾನು ಇದ್ದೀನಿ ಅನ್ನೋದೊಂದು ಧೈರ್ಯ ಕೊಟ್ಟ ಫ್ಯಾಮಿಲಿಗೆ. ಸೊ ಈ ವಾಸ್ looked as a senior leader of the family. What did you understand? Sir, happy afternoon. Bit later ಬಂದ್ವಿ. Okay. ಏನ್ ಅರ್ಥ ಆಯ್ತು ನಿಮ್ಗೆ? ಯಾರ ಬಗ್ಗೆ ಮಾತಾಡ್ಬೇಕಾದ್ರೂ ಯೋಚನೆ ಮಾಡಿ ಮಾತಾಡ್ಬೇಕು ಅನ್ನೋದೊಂದು, ಯಾರನ್ನೂ ವೇಸ್ಟ್ ಮಾಡಿ ಅಂತ ಅನ್ಬಾರ್ದು. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾವ್ದಾರ ಒಂದು ಇರುತ್ತೆ, ಮೋಟಿವೇಶನ್ ಇರ್ಬೇಕು, ಒಳ್ಳೆ ಕ್ಯಾರೆಕ್ಟರ್. ಅವ್ರು ಏನು ಅಪಪ್ರಯೋಜಕ ಆಗಿರ್ಲಿ, ಯೂಸ್ಲೆಸ್ ಆಗಿದ್ರು, ಅವ್ರನ್ನ ಯೂಸ್ಫುಲ್ ಒಂದು ಕ್ವಾಲಿಟೀಸ್ ನ ಇನ್ಕಲ್ಕೇಟ್ ಅಳವಡಿಸಿ ಅವ್ರನ್ನ ಒಬ್ಬರ ಒಂದು ಪ್ರೊಫೆಷನಲಿಸಮ್ ಇಲ್ಲ ಅಂದ್ರೆ ಒಂದು ಉದ್ಯೋಗ ಮಾಡ್ತಾನೆ ಅನ್ನುವಂತ ಐಡೆಂಟಿಫೈ ಮಾಡೋ ಅಂತವನ್ನೇ ಲೀಡರ್ ಅಂತ. ಕಮಾಂಡ್ ಮಾಡೋದಕ್ಕೂ ಮೋಟಿವೇಟ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ. ಕಮಾಂಡಿಂಗ್ ಇಸ್ ಮ್ಯಾನೇಜರ್. ಈ ಕೆಲಸ ಮಾಡಪ್ಪ ನೀನು, ನನಗೆ ಇದು ಬೇಡ, ನಾನು ಬರೋಷ್ಟರಲ್ಲಿ ಈ ಕೆಲಸ ಆಗಿರ್ಬೇಕು, ದಟ್ ಇಸ್ ಮ್ಯಾನೇಜರ್. ಓಕೆ, ಲೀಡರ್ ಅನ್ನೋದು ಅದೇನಿದೆ, ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಯು ಕ್ಯಾನ್ ಡೂ ದಟ್. ನೆಕ್ಸ್ಟ್, ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಶಿಲ್ಪ ಮ್ಯಾಡಮ್? ನಿಮ್ದೊಂದು ಪಾಯಿಂಟ್, ನಾನೊಂದು ಲೀಡರ್ಶಿಪ್ ಸ್ಕಿಲ್ ನ ಒಂದು ಇದರಲ್ಲಿ ಸ್ಲೈಡ್ಸ್ ತೋರಿಸ್ತೀನಿ. ಆಕ್ಸಿಡೆಂಟ್ ಆಗುತ್ತೆ, ತಗೊಂಡೋಗಿ ಹಾಕಿದಾಗ ಹೌ ಹಿ ಹ್ಯಾಸ್ ಬಿಕಮ್ ಅ ಲೀಡರ್ ಅಂತ ಹೇಳಿ ಒಂದು ಸಣ್ಣ, ಇದು ನಾನು ರಿಯಾಲಿಟಿ ನಂದೊಂದು ಘಟನೆ ಒಂದು ಜ್ಞಾಪಕ ಇತ್ತು. ಸೊ ಅದನ್ನ ಐ ಕೋ ರಿಲೇಟೆಡ್ ಟು ದಟ್ ಇನ್ಸಿಡೆಂಟ್. ಓಕೆ, ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಶಿಲ್ಪ ಮ್ಯಾಡಮ್? ಐ ಆಮ್ ಸಾರಿ, ಐ ಆಮ್ ಕ್ಲಿಯರಿಂಗ್ ಮೈ ಥ್ರೋಟ್. ಪ್ಲೀಸ್ ಫಾರ್ಗಿವ್ ಮಿ. ವಿಕ್ಸ್ ಪೇಪರ್ ಇದೆಯಾ? ಬೇಡ. ಓಕೆ, ಬೇಡ ಅಂತ ನೆಗ್ಲೆಕ್ಟ್ ಮಾಡಿದವು ಆ ವ್ಯಕ್ತಿ ಒಂದಲ್ಲ ಒಂದು ದಿವಸ ಇಂಪಾರ್ಟೆಂಟ್ ಆಗಿ ಲೈಫಲ್ಲಿ ನಿಂತ್ಕೊಂಡ್ರೆ ಬಾಸ್, ನೀವು ಒಂದು ಪಾಯಿಂಟ್ ಅಷ್ಟೇನೆ, ಅದು ತಪ್ಪಾಗ್ಬೋದು. ಏನ್ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ನನಗೆ ಬೇಕಷ್ಟೇ. ಯಾವುದೇ ಯು ವಾಂಟ್ ಟು ಬಿಕಮ್ ಎ ಲೀಡರ್? ನಿಮ್ಗೆ ನೀವು ಲೀಡರ್ ಆಗ್ಬೇಕಾ? ಆಗ್ಬೇಕಲ್ವಾ? ಪಕ್ಕಾ. ಓಕೆ, ಒಂದು ಕ್ವಾಲಿಟಿ ಇದೆ. ಯಾವುದೇ ಯೂಸಸ್ ಥಿಂಗ್ ಅಲ್ಲ ಅಂತ ಹೇಳಿ ನಾವು ತಿಳ್ಬೋದು ಸರ್. ಬಟ್ ಪ್ರತಿಯೊಬ್ಬರಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಅವ್ರಿಗೆ ಸೂಟ್ ಆಗೋಂಥದ್ದು ಅವ್ರಿಗೆ ಸಿಕ್ಕರೆ ಅವಾಗ ಅವ್ರು ಲೀಡರ್ ಆಗಿರುವಂಥದ್ದು. ಯೋರ್ ಪಾಯಿಂಟ್. ಪ್ರೆಸೆಂಟ್ ಅವ್ರಿರೋ ಸಿಚುವೇಶನ್ ನೋಡಿ ಅವ್ರನ್ನ ಜಡ್ಜ್ ಮಾಡಬಾರ್ದು. ಅವ್ರ ಫ್ಯೂಚರ್ ಹೇಗೆ ಬೇಕಾದ್ರೂ ಇರ್ಬೋದು. ಇಮಿಡಿಯೇಟ್ಲಿ ವಿ ಕೆನಾಟ್ ಜಡ್ಜ್ ಅ ಪರ್ಸನ್. ವೆರಿ ಗುಡ್. ನೀವು ಹೇಳ್ತಾ ಇರೋದು ಇಮಿಡಿಯೇಟ್ ಆಗಿ ಜಡ್ಜ್ ಮಾಡಿ ಇವ್ರು ಹಿಂಗೆ ಅಂತ ಹೇಳ್ಬಾರ್ದು. ಓಕೆ, ನೀವೊಂದು ಕ್ವಾಲಿಟಿ ಏನ್ ಅರ್ಥ ಆಗಿರ್ಬೋದು ಈ ಸ್ಟೋರಿ? ವ್ಯಕ್ತಿನ ನಾವು ಯಾವ ವೇಸ್ಟ್ ಅಂತ ನಾವು ಅನ್ಕೊಂಡಿರ್ತೀವಿ, ನಮ್ಗೆ ಸಮಯ ಬಂದಾಗ ಅವರೇ ನಮ್ಗೆ ಉಪಯೋಗ ಬರ್ತಾರೆ. ಅಂದ್ರೆ ಆ ಸಿಚುವೇಶನ್ ಅಲ್ಲಿ ಅವನು ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಅಂತಂದಿದ್ದೆ, ಅವ್ನು ಲೀಡರ್ ಆಗಕ್ಕೆ ಆಗ್ತಿಲ್ಲ. ಅದೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ ಅವನು. ಸೊ ಹಾಗಾಗಿ ಈ ಇದರಿಂದ ಅವನ ತರ ಆಗ್ಬೇಕು ಅಂತ ಇಲ್ಲಿ ಎಷ್ಟು ಜನ ಅನ್ಕೊಂಡ್ರಿ? ಯು ವಾಂಟ್ ಟು ಬಿ ಅ ಲೀಡರ್ ಲೈಕ್ ಹಿಮ್? ಏನಾದ್ರೂ ಒಂದು ಆಗ್ಬೇಕು ಅಂದ್ರೆ ಅದು ಉಂಡ ಆಗ್ಬೇಕು ಅಂತಲ್ಲ, ಆತರ ಲೀಡರ್ಶಿಪ್, ಆತರ ಒಂದು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ನಿಮ್ಗೆ ಇದ್ದೇ ಇರುತ್ತೆ. ಆಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್, ಕರೆಕ್ಟ್? ಆತರ ಅನ್ಕೊಂಡ್ರ ಆತರ ಲೀಡರ್ ಆಗ್ಬೇಕು ಅಂತ? ಈ ಸ್ಟೋರಿ ತರ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇದೆ, ಅದು ಸ್ವಲ್ಪ ನನ್ಗೆ ಇದನ್ನ ಮಾಡಿ. ಓಕೆ, ಏನ್ ಅನ್ನಿಸ್ತೇವೆ? ನನ್ಗೆ ಅನ್ಸಿದ್ದ ಓಕೆ, ಫೈನ್. ಇಲ್ಲಿ ತೊಂದರೆ ನಿಮಗೆ ಯಾರನ್ನ ಕೀಳಾಗಿ ಇದು ಮಾಡಬಾರ್ದು. ಅಂದ್ರೆ ಎಲ್ಲರಲ್ಲಿ ಒಂದು ಲೀಡರ್ಶಿಪ್ ಗುಣ ಇದೇ ಇರುತ್ತೆ. ನಾನು ಫಸ್ಟ್ ಜಡ್ಜ್ ಮಾಡ್ಕೊಂಡು ವೇಸ್ಟ್ ಅಂತ ಟೈಮ್ ಬಂದಾಗ ಅವ್ರು ಲೀಡರ್ಶಿಪ್ ವಾಚ್ ಮಾಡಬೇಕು. ಯಾರನ್ನೂ ಕೇಳಾಗ ನೋಡ್ಬಾರ್ದು. ನೀವು ಸಿಇಒ ತರ ಯೋಜನೆ ಹೇಳಿದ್ರ ನಾನು ಈಗ ನೀವು ಲೀಡರ್ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು. ಓಕೆ, ಫೈನ್. ನೆಕ್ಸ್ಟ್ ಒಂದು ಪಾಯಿಂಟ್ ಹೇಳಿ. ಓಕೆ, ಫೈನ್. ಒಬ್ಬ ಲೀಡರ್ ಗುಡ್, ಐ ಅಪ್ರಿಶಿಯೇಟ್ ದಟ್. ಒಂದು ಲೀಡರ್ ಆಗೋದಕ್ಕೆ ಕ್ವಾಲಿಟೀಸ್ ಏನು ಅಂತಂದ್ರೆ ಫಸ್ಟ್ ಮೋಟಿವೇಶನ್. ಫಸ್ಟ್ ದ ಥಿಂಗ್ ಇಸ್, ಈಗ ಯಾರು ಎಷ್ಟೇ ಡಿಮೋಟಿವೇಟ್ ಮಾಡಿದ್ರು ಡಿಮೋಟಿವೇಟ್ ಆಗ್ತಾ ಇರಲಿಲ್ಲ. he had that dream. ಅವನಿಗೆ
ಆ ಡ್ರೀಮ್ ಇತ್ತು ನಾನು ಲೀಡರ್ ಆಗ್ಲೇಬೇಕು ಅಂತ. ಬಟ್ ಸಂದರ್ಭ ಏನ್ ಮಾಡ್ತು, ನೀನ್ ಇದೇ ಸ್ಟ್ರೀಮ್ ಅಲ್ಲಿ ಹಿಂಗೆ ಹೋಗಿ ನೀನು ಎಲೆಕ್ಷನ್ ಅಲ್ಲಿ ನಿಂತ್ಕೋ, ಇಲ್ಲ ಅಂದ್ರೆ ಯಾವ್ದಾದ್ರು ಮೂವಿ ಸ್ಟಾರ್ ಆದ್ಮೇಲೆ ನೀನ್ ಲೀಡರ್ ಆಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅವನು. ಯಾವ್ದೋ ಒಂದು ಕೋ ಇನ್ಸಿಡೆಂಟ್ ಅಲ್ಲಿ ಅವ್ರ ತಂದೆಗೇನೆ ಆಕ್ಸಿಡೆಂಟ್ ಆಗಿ ಅವನ್ನ ಒಂದು ಒಳ್ಳೆ ವ್ಯಕ್ತಿತ್ವ ಅಂತ ಪ್ರೂವ್ ಮಾಡೋದಕ್ಕೆ ಅವನ್ ಡೆಸ್ಟಿನಿ, ಅವ್ರ ಮನೆಯವರೆಲ್ಲ ಅವನ್ನ ಹೀರೋ ತರ ನೋಡಕ್ ಶುರು ಮಾಡಿದ್ರು ಆಫ್ಟರ್ ದಟ್ ಇನ್ಸಿಡೆಂಟ್ ಅಂಡ್ ಆಕ್ಸಿಡೆಂಟ್. ಬಿಕಾಸ್ ಆಫ್ ದಿ ಡ್ರೀಮ್, ವಾಟ್ ಈ ಡ್ರೆಂಟ್ ಅಬೌಟ್ ಇಟ್, ಏನ್ ಕನ್ಸ್ಕೊಂಡೋ ನಾನು ಲೀಡರ್ ಆಗ್ಬೇಕು ಅಂತ ಅದನ್ನ ಮೋಟಿವೇಟ್ ಮಾಡಿ ಅದನ್ನ ಅಳವಡಿಸ್ತು ಲೈಫ್. ಸೆಕೆಂಡ್, ಈಗ ಒಂದು ಧ್ವಜಾರೋಹಣ ಅಂತ, ಧ್ವಜಾರೋಹಣ ಅಂತಾರಲ್ಲ, ಏನದು, ವಾಟ್ ಇಸ್ ದಟ್? ಫ್ಲಾಗ್ ಹಾಯ್ಸ್ಟಿಂಗ್. ಫ್ಲಾಗ್ ಹಾಯ್ಸ್ಟಿಂಗ್ ಅಂದ್ರೆ ಗೊತ್ತಲ್ವಾ? ಒಂದು ಲೀಡರ್ ನಾವೆಲ್ಲ ಹೇಗ್ ನೋಡ್ತೀವಿ ಅಂತಂದ್ರೆ, ವಿ ವಿಲ್ ಲುಕ್ ಅಪ್ ಅಂಡ್ ಲುಕ್ ಅಟ್ ಅಂಡ್ ವಿತ್ ಹೆಡ್ಸ್ ಅಪ್, ಅಂದ್ರೆ ತಲೆ ಎತ್ತಿ ನೋಡುವಂತ ಒಂದು ವ್ಯಕ್ತಿತ್ವ ಲೀಡರ್ ಆಗಿರುತ್ತೆ. ಎಸ್ ಎಸ್ ಆರ್ ನೋ? ಅಕಾರ್ಡಿಂಗ್ ಟು ಯು, ನಿಮ್ಮ ಪ್ರಕಾರ ಲೀಡರ್ ಅಂದ್ರೆ ಯಾರು? ನೀವು ಅನ್ಕೊಂಡಿರೋ, ಈಗ ನೋಡ್ಬೇಡಿ ಹಾಗೆ ಅಲ್ಲ, ಜನರಲ್ ಆಗಿ ಇಂಥವರೇ ಆಗ್ಬೇಕು ಅಂತ ಏನಿಲ್ಲ. ಜನಗಳಲ್ಲಿ ಯಾರು ಸ್ವಲ್ಪ ನಿಮ್ಗೆ ಇನ್ಸ್ಪೈರ್ ಮಾಡಿರೋದು ಯಾರು ಲೀಡರ್ ಆಗಿ? ಲೀಡರ್ ಆಗ್ಲಿಕ್ಕೆ ಇನ್ಸ್ಪೈರ್ ಅಲ್ಲ, ನೀವು ಇವ್ರ ತರ ಆಗ್ಬೇಕು ಅಂತ ಲೀಡರ್ ಯಾರು ಇರ್ತಾರಲ್ಲ ನಿಮ್ಮ ಮನಸ್ಸಲ್ಲಿ, ಯಾರಿಗೆ? ನರೇಂದ್ರ ಮೋದಿ. ವೆರಿ ಗುಡ್. ನಿಮ್ಗೆ ಯಾರು ಇನ್ಸ್ಪೈರ್ ಮಾಡಿದ್ದಾರೆ? ಒಂದು ಲೀಡರ್ ಅಂದ್ರೆ ನೀವು ಯಾರು ಮನಸ್ಸಿಗೆ ಬರ್ತಾರೆ? ಬೇಗ ಇಂಟ್ರಾಕ್ಟ್ ಮಾಡ್ಬೇಕು, ಬೇಗ ಮಾತಾಡ್ತಾ ಇದ್ದಾರೆ. ನೀವೇನಾ? ಅಲ್ಲ, ನಾನೇ ಲೀಡರ್ ಅಂತಲ್ಲ. ಗುಡ್, ತೊಂದ್ರೆ ಇಲ್ಲ. ಇಲ್ಲಿ ಎಲ್ಲರೂ ನರೇಂದ್ರ ಮೋದಿ. ನನ್ನ ಕೇಳಿಸಿಲ್ಲ ತಾಯಿ, ಇವರಿಬ್ರು ಹೇಳಿದ್ರು. ಇನ್ನೊಂದ್ಸಲ ಜೋರಾಗಿ. ವೆರಿ ಗುಡ್. ಓಕೆ, ನೀವು ಪ್ಲೀಸ್ ಕಮ್ ಇನ್. You come from the other side. These two chairs are vacant. ಪ್ಲೀಸ್ ಕಮ್ ಇನ್. ಓಕೆ, ಅಲ್ಲೊಂದ್ chair ಇದೆ. ನೆಕ್ಸ್ಟ್ ನೀವು ಸಂತೆಯವರು. ಇಲ್ಲೇ ಮುಂದೆ ಅಲ್ಲ, ಶನಿವಾರ ಸಂತೆ ಹೆಸರು ಗೊತ್ತಾಗಿಲ್ಲ, ಸಾರಿ. ಹೆಸರು ಹೇಳಿ. ಹರ್ಷಿತಾ. ಓಕೆ, ಹರ್ಷಿತಾ ಅವರೇ ಹೇಳಿ. ಅಬ್ದುಲ್ ಕಲಾಂ. ನೀವು ನಿಮ್ಗೆ ಇನ್ಸ್ಪೈರಿಂಗ್ ಲೀಡರ್ಸ್ ಯಾರು? ಬೇಗ ಒಂದು ಲೀಡರ್ ಯಾವ್ದೋ ಒಂದು ಹೆಸರು ಹೇಳಿ. ದೇವ್ರೆ. ಓಕೆ, My dad. Go. Why do you say that he is a leader? ಏನ್ ಕಾರಣ? ಅದಕ್ಕೆ ನಮ್ಮಪ್ಪ ಫ್ಯಾಮಿಲಿನ ಲೀಡ್ ಮಾಡೋದು, ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಕ್ಕಳನ್ನ ಹೆಂಗ್ ಓದಿಸ್ಬೇಕು ಏನು, ಸೊ ನನಗೆ ಇನ್ಸ್ಪೈರ್ ಆಗಿದೆ. Give her a big round of applause. ನೀವು ಅಬ್ದುಲ್ ಕಲಾಂ. ವೆರಿ ಗುಡ್. ನೀವು ನರೇಂದ್ರ ಮೋದಿ. ಹ್ಯಾಪಿ ಆಫ್ಟರ್ನೂನ್. ಹ್ಯಾಪಿ ಆಫ್ಟರ್ನೂನ್. ಇವಾಗ ಒಳ್ಳೆ ಗುಣ ಯಾರಾಗಿರುತ್ತ ಅವ್ರು ನಮಗೆ ಇನ್ಸ್ಪೈರ್ ಆಗ್ತಾರೆ. ಇವಾಗ ನಮ್ಮ ಬಾಸ್ ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ, ಅವರು ನಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಇವಾಗ ಸರ್, ಸಂಬಳಕ್ಕೆ ಏನಾದ್ರು ಜಾಸ್ತಿ ಹೇಳಿಲ್ಲ? ರೆಸ್ಪಾನ್ಸಿಬಿಲಿಟಿ ಅಂದ್ರೆ ತಮಾಷೆ ಮಾಡಿದೆ ಸರ್, ರೆಸ್ಪಾನ್ಸಿಬಿಲಿಟಿ ತಮಾಷೆ ಮಾಡಿದೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ನಾನು ನಮ್ಮ ಜೋಕ್ ಮಾಡ್ತಾ ಇರ್ತೀನಿ, ನಗ್ಸೋದಕ್ಕೆ ಅಷ್ಟೇ, ತಪ್ಪು ಮಾಡೋದು. ಓಕೆ, ಗ್ರೇಟ್. ನೆಕ್ಸ್ಟ್ ನಾವು ನಿಮ್ ಪ್ರಕಾರ ಹೂ ಇಸ್ ಇನ್ಸ್ಪೈರಿಂಗ್? MS? Give us a big round of applause. Sorry? ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ. ಓಕೆ, ಸಚಿನ್, ವಿರಾಟ್ ಕೊಹ್ಲಿ. ಗ್ರೇಟ್. ನಿಮ್ಮ ಲೀಡರ್, ನಿಮ್ಗೆ ಇಷ್ಟವಾದಂತ ಲೀಡರ್ ಅಂತ, ಇಂಥವ್ರೆ ನನ್ನ ಲೀಡರ್, ಇವ್ರನ್ನ ಲೀಡರ್ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾರು ನಿಮ್ಮ ಮನಸ್ಸಿಗೆ ಬರೋದು? ಮೈ ಮದರ್. Give her a big round of applause. Why? Give me one reason. Why? ಕುತ್ಕೊಂಡು ಹೇಳಿ ಮನೆ. her strength, her calmness. Her strength. Give me one example of her strength. ಲಾಸ್ಟ್ 4 year ನಮ್ಮ ತಂದೆ ಬೇಕಾದ್ರು. Oh, I'm sorry. ಆವಾಗ ಅವರು ನಮ್ಮಲ್ಲಿ ತುಂಬಿದಂತ ಕರೇಜು, ನಾವು ಇಲ್ಲಿ ಹೊರಗಡೆ ಬಂದು ವರ್ಕ್ ಮಾಡ್ತಿದ್ದೀವಿ, ನಾನು ಮನೇಲಿ ಒಬ್ಬರೇ ಇರ್ತೀನಿ, ನೀವು ಹೊರಗಡೆ ಹೋಗಿ ಅಂತ ನಮ್ಮಲ್ಲಿ ತುಂಬಿದ ಧೈರ್ಯ. That's great. Okay. ಈಗ leadership skills ಅಲ್ಲಿ there are first and foremost aspect is being honest. Okay? Honest, be honest. What is honest? Honest ಅಂದ್ರೆ ಏನು? Anyone? ಪ್ರಾಮಾಣಿಕತೆ. ಇಲ್ಲಿ ಎಷ್ಟು ಜನ ಪ್ರಾಮಾಣಿಕವಾಗಿದ್ದೀವಿ? ಎಷ್ಟು ಜನ? ಕೈ ಎತ್ತಬೇಕು. Very good. Are you all honest? Yes. Are you all honest? Yes, sir. Very good. Okay. Next. Are you all the good motivators? Motivate ಯಾವ ರೀತಿ ಮಾಡಬಹುದು ನೀವು?
How do you motivate for being a good leader? ಮೋಟಿವೇಶನ್ ಅಂದ್ರೆ ಏನು? ಪ್ರೋತ್ಸಾಹಿಸುವುದು. ಪ್ರೋತ್ಸಾಹ ಹೇಗೆ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಶಿಲ್ಪ ಮೇಡಮ್ ನೀವೇ ಬೆಟರ್. ಪ್ರೋತ್ಸಾಹ ಹೇಗೆ ಪ್ರೋತ್ಸಾಹ ಮಾಡ್ತೀರಾ ನಿಮ್ಮ ಜೂನಿಯರ್? ಇಂಟ್ರಾಕ್ಟ್ ಮಾಡೋಣ ಜಾಸ್ತಿ ಅಲ್ಲ, ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಪ್ರೋತ್ಸಾಹಿಸೋದು ಯಾವ ರೀತಿ ನಿಮ್ಮ ಜೂನಿಯರ್ಸ್ ನ, ನಿಮ್ಮ ಸಬಾರ್ಡಿನೇಟ್ಸ್ ನ ಪ್ರೋತ್ಸಾಹಿಸ್ತೀರಾ ಕೆಲಸ ಮಾಡೋದಕ್ಕೆ? ಇವಾಗ ಮಾರ್ನಿಂಗ್ ಬಂದಾಗ ಆಮೇಲೆ ಅದು ಯಾರ್ದು ಕೊಯ್ ಕೊಯ್ ಅಂತ ಇರೋದು ಅದನ್ನ ಕೊಯ್ ಅನ್ನಿಸ್ಬೇಡಿ. Please, ಅದೇ it creates a distraction. Guys, we are taking a PD session. ಅದನ್ನ vibration mode ಅಲ್ಲೂ ಇಡಬೇಡಿ. It will always be a disturbance. ಆ ಒಂದು ಫ್ಲೋ ಹೋಗ್ತಿರುವಾಗ ಅದು ಡಿಸ್ಟರ್ಬ್ ಆಗಬಾರ್ದು. ಯಾರ್ದಾರ ಇದ್ರೆ ಕಂಪ್ಲೀಟ್ ಸೈಲೆಂಟ್ ಮೋಡ್ ಅಲ್ಲಿ ಇಟ್ಬಿಡಿ. ಏನಾದ್ರೂ ಒಂದು ವರ್ಕ್ ಮಾಡುವಾಗ ಇದು ನನಗೆ ಗೊತ್ತೇ ಇಲ್ಲ ಅವ್ರಿಗೆ ಇದು ನಿನ್ ಕೈಲಾಗುತ್ತೆ, ನೀನ್ ಮಾಡು ಅಂತ ನಾವು ಖುಷಿಯಿಂದ ಅವರಿಗೆ ಹೇಳ್ಕೊಟ್ಟಾಗ, ಖುಷಿ ಆಗ ಹೇಳ್ಕೊಟ್ಟಾಗ ಅವ್ರಿಗೆ ಒಂಥರ ಉತ್ಸಾಹ ತಂದಾಗ ಅವರಿಗೆ ಮಾಡಕ್ಕೆ ಮುಂದೆ ಇಂಪ್ರೂವ್ಮೆಂಟ್ ಅಂದ್ರೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇರುತ್ತೆ. Very good. Understanding. First, understanding. Okay. Who's going to read it for me? ನಾನು ಒಂದ್ಸಲ ಓದ್ಬಿಡ್ತೀನಿ. Understanding. When Indian national flag is hoisted, irrespective of who you are, you have to look up to the flag and salute the flag. Similarly, leaders are looked up to. ಅಂದ್ರೆ ಲೀಡರ್ಸ್ ನ ನೋಡ್ತೀವಿ ಅಂತ ಹೇಳಿ ತಲೆ ಎತ್ತಿ ನೋಡುವಂತ ಒಂದು ವ್ಯಕ್ತಿತ್ವ ಆಗಿರುತ್ತೆ ಲೀಡರ್ಸ್. ಓಕೆ, ಲೀಡರ್ಸ್ ಆರ್ ಕಾನ್ಸ್ಟೆಂಟ್ಲಿ ವಾಚ್ಡ್. ಲೀಡರ್ಸ್ ನ ನೀವು ಅಬ್ಸರ್ವ್ ಮಾಡ್ತಾನೆ ಇರ್ತೀರಾ. ಬೀಯಿಂಗ್ ಲೀಡರ್, ಲೀಡರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ದಿ ಸೇಮ್ ಅಗೇನ್. ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದನ್ನೇ ಸೇಮ್ ಅಂತ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಏನಾದ್ರು ಒಂದು ಯುನೀಕ್ ಆಗಿ ಮಾಡ್ತಾನೆ ಆಸ್ ಎ ಲೀಡರ್ ಅಂತ ಹೇಳಿ. ಕರೆಕ್ಟ್? ಕರೆಕ್ಟ್? ಎಸ್ ಆರ್ ನೋ? ಸಿಂಪಲ್ ಎಕ್ಸಾಂಪಲ್. ಓಕೆ, ವಾಟ್ ಇಸ್ ಹಾನೆಸ್ಟಿ ಅಕಾರ್ಡಿಂಗ್ ಟು ಪ್ರಾಮಾಣಿಕತೆ ಬಗ್ಗೆ ಒಂದು ಎರಡು ಸೆಂಟೆನ್ಸ್, ಒನ್ ಸೆಂಟೆನ್ಸ್. I would really appreciate if at all if a person takes the initiative to be a volunteer. ಅಂದ್ರೆ I want you to say ನಾನು ಹೇಳ್ತೀನಿ ಫಸ್ಟ್ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಒಂದು ಸಣ್ಣ ಚಾಕ್ಲೇಟ್ ಸಿಗುತ್ತೆ. ಸಣ್ಣ ಚಾಕ್ಲೇಟ್. ಓಕೆ, ಪ್ರಾಮಾಣಿಕತೆ ಅಂತಂದ್ರೆ ನಾವು ಎಕ್ಸಿಬಿಷನ್ ಎಕ್ಸಾಂಪಲ್ ನಾವು ಏನ್ ಚಿಕ್ಕದಾಗಿ ದೊಡ್ಡದಾಗಿ ಏನ್ ಕೆಲಸ ಕೊಡ್ತೀವಿ ಅದನ್ನ ಪ್ರಾಮಾಣಿಕತೆಯಿಂದ ಎಲ್ಲೂ ಆ ಕಡೆ ಈ ಕಡೆ ಡೈವರ್ಟ್ ಆಗ್ತಾನೆ ಕರೆಕ್ಟ್ ವೇನಲ್ಲಿ ಮಾಡ್ಕೊಂಡ್ಮೇಲೆ ಅದು ಪ್ರಾಮಾಣಿಕತೆ ಅಂತ ನಾನು ಅಕಾರ್ಡಿಂಗ್ ಟು ಯು ಯಾರು ಹೇಳ್ಬೋದು ನೆಕ್ಸ್ಟ್ ಆನ್ಸರ್? ಪ್ರಾಮಾಣಿಕತೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿ ರೈಟ್ ಆನ್ಸರ್. ಇದು ಕರೆಕ್ಟ್ ಆಗಿತ್ತು. ಗುಡ್. ಇನ್ನೊಂದು ಟು ಬಿ ಲಾಯಲ್. Great. Give a round of applause. What is loyalty? Loyalty ಅಂದ್ರೆ ನಿಮ್ಮ ಪ್ರಕಾರ ಎಕ್ಸಾಂಪಲ್ ನೀವೇ ಒಂದು ಲಾಯಲ್ಟಿ ಎಲ್ಲಿ ಪ್ರೂವ್ ಮಾಡಿದ್ದೀರಾ? ನಿಮ್ದೇ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳು. ಹೌ ಡು ಯು ಸೇ ದಟ್ ಯು ಆರ್ ಲಾಯಲ್? ಬೇಗ ಬೇಗ. ಲಾಯಲ್ಟಿ ಅಂದ್ರೆ ಏನ್ ಹೇಳಿ ಕನ್ನಡದಲ್ಲಿ? ನಿಷ್ಠೆ, ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಹಾನೆಸ್ಟ್ ಆಯ್ತು. ಲಾಯಲ್ಟಿ ಅಂದ್ರೆ ಏನು? ನಿಯತ್ತಾಗಿರೋದು ಅಂತ ಹೇಳ್ತೀವಿ. ನಿಯತ್ತಲ್ವಾ? ನಿಯತ್ತನ ಮೇಡಮ್ ಕನ್ನಡದಲ್ಲಿ ಕರೆಕ್ಟ್ ಅಲ್ವಾ? ನಿಯತ್ತಾಗಿದ್ದೀನಿ ನಾನು ಅಂತ ಹೇಳೋದಕ್ಕೆ. ಆತರ ನಿಮ್ಗೆ ಯಾವಾಗ ಪ್ರೂವ್ ಮಾಡಿದೀರಾ? ಒಂದು ಇನ್ಸಿಡೆಂಟ್ ಹೇಳಿ. ಓಕೆ, I'll tell you. Loyalty ಬಗ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. Okay, I am working for an organization. ನಾನೊಬ್ಬ ಎಂಪ್ಲಾಯಿ ಒಂದು ಆರ್ಗನೈಸೇಷನ್ಗೆ. ನನ್ನ ನಂಬಿ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಓಕೆನಾ? ಅದನ್ನ ನನಗೆ ಮಾಡಕ್ಕೆ ಇಷ್ಟ ಇಲ್ಲದೇ ಇದ್ರು ಮಾಡ್ಲೇಬೇಕಾಗಿರೋ ಪರಿಸ್ಥಿತಿ ಇರುತ್ತೆ. ಅದನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ಬೇಕು ಆ ನಿಯತ್ತು ನೋಡೋದು ಯಾವಾಗ ಬಾಸ್? ನಾನು ಆಲ್ಮೋಸ್ಟ್ ನಿಮ್ಗೆ ಕ್ಲೂ ಕೊಡ್ತಾ ಇದ್ದೀನಿ ಹೇಗೆ ಹೇಳೋದು ಅಂತ ಹೇಳಿ. ಅದನ್ನ ಪ್ರೂವ್ ಮಾಡಿ ರಿಸಲ್ಟ್ ಕೊಟ್ಟಾಗ. ವಂಡರ್ಫುಲ್. ಇನ್ನೊಂದು ಗುಡ್. ರಿಸಲ್ಟ್ ಬಂದಾಗ ನಿಮ್ಮ ಪ್ರಾಮಾಣಿಕತೆ ಇಲ್ಲ ನಿಮ್ಮ ನಿಯತ್ತು ಗೊತ್ತಾಗುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಕರೆಕ್ಟ್? ವೆರಿ ಗುಡ್. ಇನ್ನೊಂದು ಆನ್ಸರ್ ಯು ಆರ್ ನಿಯರಿಂಗ್ ಟು ಇಟ್. ಎನಿವನ್?
ಆಲ್ವೇಸ್ ರಿಸಲ್ಟ್ಗೆ ಯಾರು ಲೀಡರ್ಸ್ ಕಾಯಲ್ಲ, ಓಕೆನಾ? ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಿದಾರ, ನೀವು ಮಾಡಿದೀರೋ ಇಲ್ವೋ ಸೆಕೆಂಡ್ರಿ ಅಲ್ಲ, ಏನು ರಿಸಲ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯು ಆರ್ ರೈಟ್, ಯು ಆರ್ ನಿಯರಿಂಗ್ ಟು ಇಟ್. ಅಟ್ಲೀಸ್ಟ್ ನಾನು ಹೇಳಿದ್ರನ್ನ ನೆಕ್ಸ್ಟ್ ಅನದರ್ ಕ್ವಾಲಿಟಿ ಈಸ್ ಡೆಲಿಗೇಷನ್. ಡೆಲಿಗೇಷನ್ ಅಂದ್ರೆ ಲೀಡರ್ ಆಗಿ, ಓಕೆ, ಫಾರ್ ಎಕ್ಸಾಂಪಲ್ ಇದು ನಿಮ್ಮಲ್ಲಿ ಆನ್ಸರ್ ನನ್ನ ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ, ಇಲ್ಲ ನನ್ನಲ್ಲೇ ಒಂದು ಆನ್ಸರ್ ಇರುತ್ತೆ. ಓಕೆ, ನಿಮ್ಮ ಹೆಸರು ಗೊತ್ತಾಗಿಲ್ಲ, ಲವಣ್ಯ, ನೀವು ಲೇಟಾಗಿ ಬಂದ್ರಿ. ಓಕೆ, ಗ್ರೇಟ್. ಸ್ವಾತಿ, ನೀವು ಲೇಟಾಗಿ ಬಂದ್ರಿ, ನಮಸ್ಕಾರ. ಓಕೆ, ಈಗ ನನಗೆ ನೀವು ಏನ್ ಕೆಲಸ ಕೊಡ್ಬೋದು? ಎಲ್ಲರಿಗೂ ಒಂದೊಂದು ಆನ್ಸರ್ ಡಿಫ್ರೆಂಟ್ ಬರಬೇಕು. ಹೇಳಿ, ಡೆಲಿಗೇಷನ್ ಅನ್ನೋದಕ್ಕೆ ಆನ್ಸರ್ ಕೊಡ್ತೀನಿ, ನಾನು ನೋಡಿದ್ರೆ ಏನ್ ಕೆಲಸ ಕೊಡ್ಬೋದು? ಕಸ ಕೊಡ್ಸಲ್ಲ ಅಟ್ಲೀಸ್ಟ್ ಅಲ್ಲ, ಬೇಗ ಬೇಗ ಪಟ್ಟಂತ ಐ ವಾಂಟ್ ಇಮಿಡಿಯೇಟ್ಲಿ ಆನ್ಸರ್ಸ್. ಅದು ನಾನೇನು ಇಂಗ್ಲಿಷ್ ಅಲ್ಲೂ ಕೇಳ್ತಾ ಇಲ್ಲ, ಕನ್ನಡದಲ್ಲಿ. ನಾನು ನೋಡಿದ್ರೆ ಏನ್ ಕೆಲಸ? ಓಕೆ, ಬ್ರೋಕರ, ಮನೆ ಬ್ರೋಕರ. ನಾನು ಬ್ರೋಕರ್ ತರ ಕಾಣ್ತಾ, ಸರಿ ತಾಯಿ, ಮನೆ ಬ್ರೋಕರ್ ಏನಂತಿದ್ದು? ಅರೆ ಜೋರು ಬ್ರೋಕರ್ ತರ ಇತ್ತು. ಅದು ಬೇಗ ಹೇಳಿ, ಬೇಗ ಏನ್ ಕೆಲಸ ಕೊಡ್ಬೋದು ನೀವು? ಏನ್ ಹೇಳಿದ ಅದನ್ನ ಬ್ರೋಕರ್ ಅಂತ? ನೋ ಪ್ರಾಬ್ಲಮ್, ಅಲ್ಲ ಇನ್ನೇನ್ ಹೇಳಿದ್ದೀವೋ? ಓಕೆ, ನೆಕ್ಸ್ಟ್ ಇವ್ರು ಹೇಳ್ಬಿಟ್ಟಿದ್ದಾರೆ, ನೋ ಕಾಪಿ. ಐ ಆಮ್ ಎ ಲಾಯರ್. ಓಕೆ, ಗುಡ್ ಮೋಟಿವೇಟರ್, ಗುಡ್. ಪೊಲಿಟಿಷಿಯನ್, ರಾಜಕೀಯ ಮಾತಾಡ್ತಾ ಇದ್ದೀನಿ ನಾನು. ಯಾವ ಆಂಗಲ್ ಅಲ್ಲಿ ಪಾಲಿಟಿಕ್ಸ್ ಅಂದ್ರೆ ಪಾಲಿಟಿಷಿಯನ್ಸ್ ಮಾತಾಡ್ತಾರೆ ಅಂತ? ಆಶ್ವಾಸನೆ ಕೊಡ್ತಾರೆ. ಅಲ್ಲ, ನಾನೇನು ಆಶ್ವಾಸನೆ ಕೊಟ್ಟಿದ್ದೆ? ಪೊಲಿಟಿಷಿಯನ್ಸ್ ತುಂಬಾ ಮಾತಾಡ್ತಾರೆ. ನಾನು ಆಶ್ವಾಸನೆ ಕೊಟ್ಟಿದ್ದಿದ್ರೆ ಓಕೆ, ನಾನು ಏನಾದ್ರು ಆಶ್ವಾಸನೆ ಕೊಟ್ಟಿದ್ದು ನಾವು. ಓಕೆ, ಇವರು ಬ್ರೋಕರ್ ಅಂತ ಹೇಳಿದ್ರು, ಮತ್ತೆ ನನ್ಗೆ ಆ ಕೆಲಸ ಕೊಡ್ತೀರಾ? ಓಕೆ, ಮೇಡಮ್ ಶಿಲ್ಪ, ಲಾಯರ್ ಮ್ಯಾನೇಜರ್ ಅವರೇ ಹೇಳ್ಬಿಟ್ರು ಸರ್, ಲಾಯರ್ ಕರೆಕ್ಟ್ ಸೆಟ್. ನಾನು ಲಾಯರ್ ಅಲ್ಲ, ಸುಳ್ಳು ಜಾಸ್ತಿ ಹೇಳ್ತೀನಿ ಅಂದ್ರೆ ವಾಯ್ಸ್ ಸ್ಟ್ರಾಂಗ್ ಇದೆಯಲ್ಲ. ಗ್ರೇಟ್. ಸೇಲ್ಸ್ Yes. When it comes to sales, I will sell myself first. Very good. Give him a big round of applause. Anchoring. Good. ಟೀಮ್ ಲೀಡರ್. Good. ಗೈಡರ್. Okay. Correct. Thank you. Good speaker. Thank you very much. Thank you. Honored. ಈಗ ಎಲ್ಲರಿಗೂ ಡೆಲಿಗೇಷನ್ ಏನು ಅಂತಂದ್ರೆ, ನನ್ನ ಯೋಗ್ಯತೆ ಏನಿದೆಯೋ ಅದಕ್ಕೆ ತಕ್ಕಂಗೆ ಇವನ ಕೆಲಸ ಕೊಡಬೇಕು ಅನ್ನೋದೇ ಲೀಡರ್. ಸೊ ದೇರ್ ಇಸ್ ಎ ಲೀಡರ್ ಇನ್ ಯು ಆಲ್. ಇವನ ತಕ್ಕಂಗೆ ಇವನ ಕೆಲಸ ಕೊಡಬೇಕು ಅನ್ನೋದನ್ನ ಆ ಡೆಲಿಗೇಟ್ ಮಾಡ್ತೀವಲ್ಲ, ಆ ಸ್ಕಿಲ್ ಸೆಟ್ಸ್ ನ, ಆ ಒಂದು ನಿಮ್ಮಲ್ಲಿರೋ ಒಂದು ಚಾಣಕ್ಯತನ, ಇವನಿಗೆ ಇಂಥ ಕೆಲಸ ಕೊಟ್ರೆ ಇದನ್ನ ಪ್ರಾಮಾಣಿಕತೆಯಿಂದ ಮಾಡ್ತಾನೆ ಅನ್ನೋದನ್ನ ಲೀಡರ್. ಗಾಟ್ ಇಟ್? ಇದನ್ನ ಬರೆದು ತೋರಿಸ್ಬೇಕಾ ಇಲ್ಲ ಹೇಳಿದ್ರೆ ಸಾಕ? ಈ ತರ ಎಕ್ಸಾಂಪಲ್ಸ್ how is it? Hey, comfortable with examples. ಸಾಕಲ್ವಾ? ಓಕೆ, ಫೈನ್. ನೀವು ಅದನ್ನ ಬರ್ಕೊಳ್ಳಿ. ಡೆಲಿಗೇಷನ್, ಹಾನೆಸ್ಟಿ, ಡೆಲಿಗೇಷನ್, ಮೋಟಿವೇಶನ್. ಮೋಟಿವೇಶನ್ ಅಂತ ಯಾರು ಇಲ್ಲಿ ಹೇಳಿದ್ರು. ಹಾನೆಸ್ಟಿ, ಡೆಲಿಗೇಷನ್, ಮೋಟಿವೇಶನ್. ದೀಸ್ ಆರ್ ಆಲ್ ದಿ ಡಿಫರೆಂಟ್ ವೇಸ್ ಆಫ್ ಬೀಯಿಂಗ್ ಎ ಲೀಡರ್. ಓಕೆ, ಈಗ ಒಂದು ಸ್ಮಾಲ್ ಆಕ್ಟ್ ಮಾಡೋಣ. ಓಕೆನಾ? ಹಾನೆಸ್ಟಿ, ಡೆಲಿಗೇಷನ್ ಅಂಡ್ ಮೋಟಿವೇಶನ್. And the other important thing is communication. What is communication? ಅದಕ್ಕೂ ಒಂದೊಂದು ಆನ್ಸರ್ ಹೇಳ್ಬೇಕು. ಕಮ್ಯುನಿಕೇಶನ್ ಬರ್ಕೊಳ್ಳಿ. ವಾಟ್ ಇಸ್ ಕಮ್ಯುನಿಕೇಶನ್? ನಾನು ಸುಮ್ಮನೆ ಕೂತ್ಕೊಂಡ್ರೆ ಬಿಡೋಂಗಲ್ಲ. ಹೇಳಿ. ಫುಲ್ ಹೆಸರು ಮರ್ತ್ಬಿಟ್ಟೆ ಲಾಸ್ಟ್ ಟೈಮ್. ಸಾರಿ, ತುಂಬಾ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ. ಹೇಳಿ. ಶಿಲ್ಪ, ಎರಡು ಶಿಲ್ಪ. ಓಕೆ, ಶಿಲ್ಪ. ಓಕೆ, ಶಿಲ್ಪ ಹೇಳಿ. ವಾಟ್ ಇಸ್ ಕಮ್ಯುನಿಕೇಶನ್? ಈಗ ಫಾರ್ ಎಕ್ಸಾಂಪಲ್, ಲೀಡರ್ ಕಣ್ಣಲ್ಲೇ ಕಮ್ಯುನಿಕೇಟ್ ಮಾಡ್ತಾನೆ. ನಿಂತರ ಗುರಾಯಿಸ್ಬಿಟ್ಟು ಏಯ್ ನನ್ನ ಏನು ಕೇಳ್ಬೇಡ ಅಂದಂಗಾಯ್ತು. ವೆರಿ ಗುಡ್. ಅದನ್ನು ಕಮ್ಯುನಿಕೇಶನ್. ನಾವು ಬಾಡಿ ಲ್ಯಾಂಗ್ವೇಜ್ ಹೇಗೆ ಶಿಲ್ಪ ಅವ್ರಿಗೆ ಕೂತ್ಕೊಂಡು
ಕೇಳಬೇಡವ ನನ್ನ ಅಂತ. ಓಕೆ ಫೈನ್, ದಟ್ ಈಸ್ ಅ ವೇ ಆಫ್ ಕಮ್ಯುನಿಕೇಟಿಂಗ್. ವಾಟ್ ಈಸ್ ಕಮ್ಯುನಿಕೇಶನ್ ಅಕಾರ್ಡಿಂಗ್ ಟು ಯು? ನಾವ್ ಯಾರ ಜೊತೆ ಹೆಂಗ್ ಮಾತಾಡ್ತೀವಿ ಅನ್ನೋದು ಬರುತ್ತೆ. Okay. ನಾವು ಡೀಲರ್ ಜೊತೆ ಡೀಲರ್ ಇಟ್ಕೊಂತೀವಿ, ಅವ್ರು ನಮ್ಮ ಜೊತೆ ಹೆಂಗ್ ಮಾತಾಡ್ತಾರೆ, ನಾವು ಅವ್ರಿಗೆ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀವಿ, ಒಂದು ಪ್ರಾಡಕ್ಟ್ ಆದ್ರೆ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀವಿ, ಅವ್ರಿಂದ ನಮಗೆ ಯಾವ ತರ ರಿಯಾಕ್ಟ್ ಬರುತ್ತೆ. ಗುಡ್ ಕಮ್ಯುನಿಕೇಶನ್ ಅಂದ್ರೆ ಲಿಸನಿಂಗ್ ಫಸ್ಟ್. good, give it up. The leader will be a good listener. Please make a note of it. A leader will be a good listener. Good. Valid point. What is communication? ಅವ್ರು ಮಾತಾಡ್ತಾರೆ. Okay, ಮಾತಾಡೋದು, interaction. Good. Fast. ಹೇಳಿ. Any one point. Copy ಮಾಡಬೇಡಿ, ಅಲ್ಲಿದ್ದೇನೆ. Okay. ಕಂಫರ್ಟೇಬಲ್ ಆಗಿ ಮಾತಾಡ್ತಾರೆ. Very good. ಅಪೋಸಿಟ್ ಅವ್ರ ಜೊತೆ ಒಂದು ಸ್ಮೈಲಿಂಗ್ ಫೇಸ್ ಅಲ್ಲಿ Give her a big round of applause. Always, a leader, a smile should speak to ಅವರು people. ನಮ್ಮ ಹತ್ರ ಮಾತಾಡ್ಬೇಕಂದ್ರೆ ಅಟ್ರಾಕ್ಷನ್ ಇರಬೇಕು. ಆ ತರ ನಾವು ಮುಷ್ಟಿಯಲ್ಲಿ ಇಟ್ಕೊಂಡಿರ್ಬೇಕು ಮಾತಾಡೋದು. 100%. There is your smile will communicate with a person. You don't have to speak with a person. ನಿಮ್ಮ smile, body language, the way you look at the people will itself be a first communication ethics, or the sign of a good communicator is body language. Our body language, confident body language, our smile, our ಕಣ್ಣಿನ ನೋಟ, our eye contact is the better and is the first way of communicating with each other. Good, madam. Next, ನಿಮ್ಮ ಪ್ರಕಾರ your confident body language, your eye contact, your way of delivering the whatever the subject you have to deliver. Any subject you deliver ಮಾಡ್ತಿದ್ದೀರೋ ಆ ಟಾಪಿಕ್ ನ ಕ್ಲಾರಿಟಿ ಇರೋದನ್ನೇ ಒಂದು leadership skills. Yes, you have some disturbance. Yeah, nice. According to you, 1 point. ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ನಾನು ಹೇಳಿದ್ದೆ 1 point. Okay, next. ಅಟ್ರಾಕ್ಟಿವ್ ಮಾತಾಡುವಾಗ ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಆಫ್ಟರ್ನೂನ್ ಈ ತರ ಸ್ಟಾರ್ಟ್ ಮಾಡಿ ಮಾತಾಡ್ತಾರೆ. Okay, happy morning, happy afternoon, happy evening, greetings for the day. According to you, ಕ್ಲಾರಿಟಿ. clarity, very clarified, very, no? ಕನ್ಫ್ಯೂಷನ್ ಇರಬಾರ್ದು ಸರ್. Yes. ಈಗ ಏನಾದ್ರು confusion ಆಯ್ತಾ ಇದರಲ್ಲಿ? Okay. Now, as a leader, how many points have we studied? Listening. I gave you some points actually. You have not written it, but at least enough failure. Honesty, delegation, communication, confident. Okay. Now, how many people want to be managers? Now, I'll come to the differentiation of being a manager and a leader. What is a leader? What is a manager? Manager, he will simply sit, warm up the chair, and he will command the people to get the jobs done. Shilpa, listening? What did I say now? ಏನು ಹೇಳಿದೆ ಈಗ? ಏನು ಹೇಳಿದೆ ನಾನು? ಊಟ ಮಾಡ್ದಮ್ಮ? ಊಟ ಮಾಡಿದ್ರಾ? ಹೇಳಿ, ಏನು ಹೇಳಿದೆ ಈಗ? ಜೋರಾಗಿ ಮಾತಾಡ್ಬೇಕು. ಈಗ ನಾನು ಬಂದು ಇಲ್ಲಿ ಸಿ ಐ ಸೆಟ್ ಅನ್ ಎಕ್ಸಾಂಪಲ್. ನಾನು ಇಲ್ಲಿ ಏನು ಮಾತಾಡ್ತೀರಾ ಸುಮ್ಮನೆ ಅನ್ಕೊಂಡು ಅಂದ್ಬಿಟ್ರೆ ಏನು ಏನ್ ಪ್ರಯೋಜನ ಏನು ಅಲ್ವಾ? ಸೊ ಐ ವಾಂಟ್ ಯು ಟು ಸ್ಪೀಕ್. ಮ್ಯಾನೇಜರ್ ಮತ್ತು ಲೀಡರ್ ಡಿಫರೆನ್ಸ್. ಅದೇನೇ ಡಿಫ್ರೆನ್ಸ್ ಹೇಳ್ತಾ ಇದ್ದೆ. ಅಕಾರ್ಡಿಂಗ್ ಟು ಯು ವಾಟ್ ಇಸ್ ಮ್ಯಾನೇಜರ್? ಈಗ ಏನೋ ಒಂದು ಸೆಂಟೆನ್ಸ್ ಇರುತ್ತೆ. ವಾಟ್ ಇಸ್ ಮ್ಯಾನೇಜರ್? ಮ್ಯಾನೇಜರ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಮ್ಯಾನೇಜ್ ಮಾಡ್ತಾರೆ. ಹೇಗೆ? ಎಲ್ಲರಿಗೂ ವರ್ಕ್ ವಹಿಸ್ಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ನೋಡ್ತಾರೆ ಅಷ್ಟೇ ಮ್ಯಾನೇಜರ್ಗಳು. ಕರೆಕ್ಟ್ ಅಲ್ವಾ? ಅಲ್ಲ, ಹಂಗಿದ್ರೆ ಹೋಗಿ ಹೇಳ್ತಾರೆ. ಅವ್ರ ಕೆಲಸ ಏನು? ಮ್ಯಾನೇಜಿಂಗ್ ದಿ ಟೀಮ್ ಅಷ್ಟೇ. ಮ್ಯಾನೇಜ್ ಮಾಡ್ತಾರೆ. ಏನು ಮೋಟಿವೇಶನ್ ಮಾಡ್ತಾರೆ ಕೆಲವು ಮ್ಯಾನೇಜರ್ಸ್, ಇಲ್ಲ ಅಂತಲ್ಲ. ಬಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ದಿ ಡಿಫರೆನ್ಸ್ ಬಿಟ್ವೀನ್ ಎ ಲೀಡರ್ ಅಂಡ್ ಅ ಮ್ಯಾನೇಜರ್. ಮ್ಯಾನೇಜರ್ ವಿಲ್ ನಾಟ್ ಬಿ ಎ ಟೀಮ್ ಮೆಂಬರ್, ಬಟ್ whereas the leader is concerned, he will be a part of the team. He will go along with the team. Manager is bossism.
Leader is let's go. He will join hands and he will lead the team. Leading the team is leadership skill. And commanding or pushing the team is a manager's job. So how many people want to be manager here? Raise your hands. ಒಬ್ರೆ ಮಿಕ್ಕಿದವರೆಲ್ಲ ಲೀಡರ್ಸ್. ಅದಕ್ಕೆ ಓಕೆ ವೆರಿ ಗುಡ್. ನೆಕ್ಸ್ಟ್ ಓಕೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾನೇಜರ್ ಅಂಡ್ ಲೀಡರ್? ಈಗ ಗೈಡ್ ಮಾಡ್ತಾರೆ. ಅಲ್ಲ ಹೇಳಿ ಪರವಾಗಿಲ್ಲ, ನಾನು ನೋಡ್ಕೊಂಡು ಹೇಳಿ ಪರವಾಗಿಲ್ಲ. ಲೀಡರ್ ಅಂತೂ Read it. What does that picture say? ಅವರು ಮ್ಯಾನೇಜರ್ ಹತ್ರ ಜಸ್ಟ್ ಗೈಡ್ ಮಾಡ್ತಾರೆ. ಲೀಡರ್ ಅಂದ್ರೆ ಅವ್ರ ಜೊತೆ ಹೋಗಿ ನಾವು ಆಗ್ಲೇ ಒಂದು ಸಣ್ಣ ಕತೆ ಹೇಳಿದೆ. ಓಕೆ, ಹೂ ವಾಸ್ ದಿ ಕ್ಯಾರೆಕ್ಟರ್? ಫ್ರೆಂಡ್. ಫ್ರೆಂಡ್ ಅಲ್ವಾ? ಫ್ರೆಂಡ್ ಏನಾಗಿತ್ತು ಅವ್ರಿಗೆ? ಆಕ್ಸಿಡೆಂಟ್ ಆಯ್ತು. ಆಮೇಲೆ ಏನ್ ಮಾಡ್ದ? ಅವನು? ವಾಟ್ ವಾಸ್ ದಿ ರೆಸ್ಪಾನ್ಸಿಬಿಲಿಟಿ ಇತ್ತು? ಆಮೇಲೆ ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಅದು ಬಿಟ್ಟು ಆ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದು ಹೇಳಿದ್ದೆ ನಾನು. ದಟ್ ಇಸ್ ಒನ್. ಇನ್ನೊಂದು ಅವ್ರ ಪಪ್ಪ ಫಸ್ಟ್ ಟೈಮ್ ಬಂದು ನನ್ನ ಮಗ ಇಲ್ಲಿ ಅಂತ ಕೇಳಿದ್ದು. ಗುಡ್. ಓಕೆ, ನಾನು ಏನಕ್ಕೆ ಈ ತರ ಕೇಳೋದು ಅಂತಂದ್ರೆ ಇವಾಗ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆಯಾ ಅಂತ ಅಷ್ಟೇ, ಬೇರೆ ಓಕೆ. ಇಲ್ಲಿ ಎಲ್ಲರದ್ದು ಮಾತ್ರ, ಬಟ್ ಎಲ್ಲರೂ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಓಕೆ ಸರ್, ನೆಕ್ಸ್ಟ್. ಇದರಲ್ಲಿ ಎನಿ ಡೌಟ್ಸ್? ಶೋರ್. Okay, 3 fundamental techniques in handling people. Don't criticize, complain, or condemn. Generate importance. Bait the hook to suit the fish. Okay, don't criticize, complain, or condemn. Always do not try to insult. Leaders will never insult. Okay, ಇವ್ರು ನಮಗೆ ಏನಾಗಬೇಕು ಅಂದ್ರೆ ಬ್ರೋಕರ್ ಅಂತಂದ್ರು ಪಾಪ. ಇನ್ನೇನು ಹೇಳಿದ್ರು? ಹಿಂಗೆ ನಾನು ಮಾತಾಡಬೇಕು ಅಂತಾನೆ. ಏನು ಹೇಳಿದ್ದೇಳಿ? ಮೋಟಿವೇಟರ್ ಅದನ್ನೇ ಹೇಳ್ಬೋದಾಗಿತ್ತಲ್ಲ. ನಾನು ಸ್ವಲ್ಪ ಅರ್ಥ ಆಗಿಲ್ಲ. ಏನ್ ಹೇಳಿದ್ದೀರಾ? ಮೋಟಿವೇಟರ್ ಅಂತ ಅಲ್ಲ, ವರ್ಡ್ ಏನ್ ಹೇಳಿದ್ರು? ಪ್ರೋತ್ಸಾಹ. ಬ್ರೋಕರ್ ಅಂತ ಬಂತು ಬಾಯಿ. ನೀನ್ ಏನ್ ಹೇಳಿದ್ದವ? ಪ್ರೋತ್ಸಾಹ ಅಂತಾನೆ ಹೇಳಿದ್ರು. ನನಗೆ ಬ್ರೋಕರ್ ಅಂತ ಕೇಳಿಸ್ತು. ಅವಾಗಲೇ ಕ್ಲಾರಿಫೈ ಮಾಡಬಹುದಾಗಿತ್ತು. ಅದ ತಪ್ಪು ನಂದೇನೆ, ಯಾಕೆಂದ್ರೆ ಇವರು ಲಿಸ್ನರ್ ಅಂತ ಹೇಳಿದ್ರು. ದಿಸ್ ಇಸ್ ಅ ಲೈವ್ ಎಕ್ಸಾಂಪಲ್. ಆ ತರ ನಾನು ಲೈವ್ ಆಗಿ ಎಕ್ಸಾಂಪಲ್ಸ್ ಕೊಡ್ತೀನಿ. ಬೀಯಿಂಗ್ ಎ ಗುಡ್ ಲಿಸ್ನರ್ ಅಂತ. ನಾನು ಗುಡ್ ಲಿಸ್ನರ್ ಆಗಿರ್ಲಿಲ್ಲ. ನೀವು ಹೇಳಿದಾಗ ನನ್ನ ಕಾನ್ಸೆಪ್ಟ್ ವಯಸ್ಸಾಯ್ತು, ಸ್ವಲ್ಪ ಏನು ಕೇಳಲಿಲ್ಲ, ನಂದೇ ತಪ್ಪು, ಕ್ಷಮಿಸಿ. ಅಲ್ಲ, ಓಕೆ, ನೆಕ್ಸ್ಟ್. ಒಂದು ವಿಷಯ ಸರ್, ಈಗ ಅವಳು ಅವಾಗಲೇ ಕ್ಲಾರಿಫೈ ಮಾಡಿದ್ರೆ ನಾನು ಈಗ ಅಂತವಳೇನೋ ಅಂತ ಹೇಳ್ಬಿಟ್ಟು ಅವಾಗಿಂದನೂ ನನ್ನ ತಲೆ ಕೆಟ್ಟೋಗಿದೆ. ಅಲ್ಲ, ಬೇರೆಯವ್ರದ್ದು ಈಗ ಅನ್ಸಿರುತ್ತೆ ಅದು. ಅವಾಗಲೇ ಕ್ಲಾರಿಫೈ, ಅದನ್ನೇ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಇಸ್ ಅ ಪಾರ್ಟ್ ಆಫ್ ದಟ್. ಅವ್ರು ಹೇಳ್ತಿದ್ದಂಗೆನೆ ನೀನ್ ರೆಸ್ಪಾನ್ಸ್ ಮಾಡ್ಬೇಕು ವಾಪಸ್. ಅದನ್ನೇ when there is a misrepresentation, ಇದು ಲಾಂಗ್ ಟರ್ಮ್ ಅಲ್ಲಿ ಉಳಿಯುತ್ತೆ. ಇದು ಅರ್ಥ ಆಯ್ತಾ? ಅವಾಗ್ಲೇನೆ ಕ್ಲಾರಿಫೈ ಮಾಡೋದು. ಕೇಳುತ್ತೆ, ತಪ್ಪಾಗಿ ಕೇಳುತ್ತೆ. ಈಗ ನಾನೇನೋ ಅಂದ್ರೆ ಇನ್ನೊಬ್ರು ಇನ್ನೊಂದು ಅರ್ಥ ಮಾಡ್ಕೊಂತಾರೆ. ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಅರ್ಥ ಮಾಡ್ಕೊಂಡಿರ್ತಾರೆ. ಅದನ್ನ ಅವಾಗಲೇ ಕ್ಲಾರಿಫೈ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಯಾವುದೋ ಒಂದು ಕೆಲಸದಿಂದ ಅಲ್ಲಿಂದ ನಡ್ಕೊಂಡು ಬಂದಿರ್ತೀರಾ, ನಿಮ್ಗೆ ಒಂದ್ ಸ್ವಲ್ಪ ಟೈಮ್ ತಗೊಂಡು ಈಗ ಒಂದ್ ಸ್ವಲ್ಪ ಚಾರ್ಜ್ ಆಗಿರುತ್ತೆ ಬ್ಯಾಟ್ರಿ ಅಂತ ಅರ್ಥ ಆಯ್ತು ನನಗೆ. ಓಕೆ, ಗುಡ್. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನೆಕ್ಸ್ಟ್. ಓಕೆ, ಓಕೆ, ಲಾಸ್ಟ್ ಐ ಥಿಂಕ್ ನಿಮ್ಮನ್ನೇ ನಾನು ಹೇಳ್ತೀನಿ, ಬಿಕಾಸ್ ಯು ಆರ್ ಬಿಟ್, ಐ ಥಿಂಕ್ ಯು ಹ್ಯಾವ್ ದಟ್ ಕರೇಜ್, ಯು ಸ್ಪೀಕ್ ವೆಲ್. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆಮೇಲೆ ನೆಕ್ಸ್ಟ್ ಶಿಲ್ಪಾನ ಕೇಳೋದು ನಾನು. ನನ್ನ ಇನ್ಸಲ್ಟ್ ಮಾಡ್ಬೇಕಾದ್ರೆ ಹೌ ಡು ಯು ಇನ್ಸಲ್ಟ್? ಡೈರೆಕ್ಟ್ ಆಗಿ ಮಾಡಿ. I have no issues. I am used to it. If I have to insult someone, I should insult first myself. ಅನ್ನೋ ಒಂದು ನಂದೊಂದು ಮೋಟಿವ್. You understood? Personally ನಾನು ಇನ್ನೊಬ್ಬರ ಬಗ್ಗೆ ಇನ್ಸಲ್ಟ್ ಮಾಡಕ್ ಮುಂಚೆ ನನ್ನನ್ನ ನಾನು ಕ್ರಿಟಿಸೈಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಐ ಟೇಕ್ ಕರೇಜ್. ಹೌ ಡು ಯು ಇನ್ಸಲ್ಟ್? ಅಕಸ್ಮಾತ್ ಯು ಆರ್ ವೆರಿ ಮಚ್ ಫೋರ್ಸ್ ಟು ಇನ್ಸಲ್ಟ್ ಎ ಪರ್ಸನ್ ಆರ್ ಕ್ರಿಟಿಸೈಸ್ ಎ ಪರ್ಸನ್ ಅಂದ್ರೆ ಅಂತ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಎಕ್ಸ್ಪ್ರೆಷನ್ಸ್ ಬರ್ಬೋದು?
ಪ್ಲೀಸ್ ಗೋ ಹೆಡ್. ಅಲ್ಲೇ ನಿಂತ್ಕೊಂಡೇ ಹೇಳಿ, ನನ್ನ ಮಾಡಿ, ನನ್ನ ಇನ್ಸಲ್ಟ್ ಮಾಡಿ, ಎನಿ ಒನ್ ರೀಸನ್, ಬೇಗ. ಇನ್ಸಲ್ಟ್ ಮಾಡೋದು. ಹೌದು, ಖುಷಿಯಾಗಿ ಮಾಡ್ರಿ, ಚಾನ್ಸ್ ಇದು, ಎಲ್ಲರಿಗೂ ಚಾನ್ಸ್ ಇದೆ. ಅದರಲ್ಲಿ ಶಿಲ್ಪ ಡಬಲ್ ಎಷ್ಟು ಮಾಡ್ತಾ ಇದ್ದಾರೆ. ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ನಾನು ಹೇಳಿ, ಹೇಳಿ, ಬೇಗ ಬೇಗ. ಇನ್ಸಲ್ಟ್ ಮಾಡಿ ಮಾತಾಡುವ. ವೆರಿ ಗುಡ್ ವೆರಿ ಗುಡ್. ಗುಡ್ ಆಯ್ತು, ಬೇಗ. ಸರ್ ನೀವು ತುಂಬಾ ಕಾಲ ಎಳಿತೀರಿ ಎಲ್ಲಾರು, ತುಂಬಾ ಕಷ್ಟ ಇದೆ. ಕಾಲು ಹಿಡಿಯೋದು ಅಂದ್ರೆ ಏನು? ವಾಟ್ ಇಸ್ ದಟ್? ಹೇಗೆ ಅಂದ್ರೆ ಕಾಲು ಇಟ್ಕೊಂಡು ಹೆಂಗೆ ಹಿಡಿಯೋದ? ದೆನ್ ವಾಟ್ ಇಸ್ ದಟ್? ಅದನ್ನ ನಿಜವಾಗ್ಲೂ ಎಲ್ಲ ಕಡೆನೂ ಅದನ್ನೇ ಹೇಳ್ತಾರೆ, ಕಾಲು ಹಿಡಿಯೋದು ಅಂತ. ವಾಟ್ ಇಸ್ ದಟ್? ಈಗ ಶಿಲ್ಪ ಅವ್ರು ಏನ್ ಹೇಳಿದ್ರು, ನೀವು ಬ್ರೋಕರ್ ಅಂತ ಅಂದ್ರೆ ಓಕೆ ಫೈನ್, ಅದು ಕಾಲು ಹಿಡಿಯುವಂಥದ್ದು ಅಲ್ಲ. ಸಿ ಟು ಡ್ರಾ ದಿ ಅಟೆನ್ಷನ್, ನನ್ನದೇ ಆದ ಒಂದು ಕೆಲವು ಸ್ಕಿಲ್ಸ್ ಇದ್ದಾವೆ, ಅದನ್ನ ಹಿಡ್ಕೊಳಕ್ ಇಷ್ಟಪಡಲ್ಲ. ಕೆಲವರು ಪ್ರೆಸೆನ್ಸ್ ಆಫ್ ಮೈಂಡ್ ಗೆ ನಾನು ಈ ರೀತಿ ಮಾಡೋದು, ಇದನ್ನ ಕಾಲು ಹಿಡಿಯೋದು ಅಂತ ಏನಾದ್ರು ನಿಮ್ ಟೆಕ್ನಿಕಲ್ ವರ್ಡ್ ಇತ್ತು ಅಂತಂದ್ರೆ ನಾನು ಕಾಲು ಹಿಡಿಯೋದು. ಥ್ಯಾಂಕ್ ಯು ವೆರಿ ಮಚ್. ಇದು ಇನ್ಸಲ್ಟ್ ಆಯ್ತು, ಕ್ರಿಟಿಸೈಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇಡಿ. ಓಕೆ ಗುಡ್. ಸರ್ ನೀವು ತುಂಬಾ ಓವರ್ ಆಗಿ ಮಾತಾಡ್ತೀರಿ. ಓಕೆ ಗುಡ್, ವೆರಿ ಗುಡ್. ಅದು ನನ್ನ ಜಾಬ್. ವೆರಿ ಗುಡ್, ವೆರಿ ಗುಡ್. ಬಹಳ ಖುಷಿ ಹೋಯ್ತು ಶೇಷರ್ ಸಂಜೆ ಅವ್ರಿಗೆ. ವೆರಿ ಗುಡ್. ಅದು ರಕ್ಷಿತಾ ಅಲ್ವಾ? ಹರ್ಷಿತಾ, ಬಹಳ ಖುಷಿ ಹೋಯ್ತು. ಎಷ್ಟೊತ್ತು ಕಾಯ್ತಾ ಇದ್ರಿ ನೀವು ನಾನು ಇನ್ಸಲ್ಟ್ ಮಾಡೋದು ಯಾವನು ಹೇಳಿಲ್ಲ ಅಂತ. ಗುಡ್ ರೀ, ಇವತ್ತು ನಿಮ್ಗೆ ಗ್ಯಾರಂಟಿ ಟ್ರೀಟ್ ಅವ್ರ ಕಡೆ ಇಲ್ಲ. ನೆಕ್ಸ್ಟ್. ಓಕೆ, ಹೌ ಡು ಯು ಕ್ರಿಟಿಸೈಸ್, ಹೌ ಡು ಯು ಇನ್ಸಲ್ಟ್? ನನ್ಗೆ ಯಾರ ಬಗ್ಗೆನೋ ಗೊತ್ತಿದೆ, ನಾನು ಯಾರನ್ನ ಇನ್ಸಲ್ಟ್ ಮಾಡಲ್ಲ. ಅಲ್ಲ, ಆದ್ರೂ ಐ ಆಮ್ ಫೋರ್ಸಿಂಗ್ ಯು ಟು ಇನ್ಸಲ್ಟ್. ಅಲ್ಲ, ಇನ್ಸಲ್ಟ್ ಮಾಡಿ ಒಂದು ಪ್ಲೀಸ್. ಅಲ್ಲ, ದೇರ್ ಇಸ್ ಅನ್ ಆನ್ಸರ್ ಫಾರ್ ದಟ್. No, I can't, sir. You need to. No. No, it is my request and it is my order. Please do that. Shilpa, she is very happy. Please, you'll get a treat from her side. I think But ನನ್ನ she- ಬಗ್ಗೆ ಹೊಗಳ್ಬೋದೇನೋ, but I can't insult you. ಹೋಗ್ಲಿಕ್ಕೆ I don't need. Because ಹೋಗ್ಲಿಕ್ಕೆ ಮಾಡೋರು, they are not the right people. But I don't believe a person who will appreciate or ಒಂಥರ ಫ್ಲಾಟರಿಂಗ್ ಮಾಡ್ತಾರೆ ಗೊತ್ತಾ? I don't appreciate. ಇಲ್ಲ, ಎದುರುಗಡೆ ನೀವು ಹಂಗಮ್ಮ ನೀವು ಬಿಟ್ರೆ ಆರ್ಗನೈಸೇಷನ್ ಇಲ್ಲ ಅಂತಾರೆ, ಬಟ್ ಹಿಂದ್ಗಡೆ ಐ ಡೋಂಟ್ ಬಿಲೀವ್ ಇನ್ ದಟ್. ಬಟ್ ಐ ಬಿಲೀವ್ ಸ್ಟ್ರೈಟ್ ವರ್ಡ್ ಸೇಮ್ ದಟ್ ನೀವು ತಪ್ಪು ಮಾಡಿದಿರ, ತಪ್ಪು ಮಾಡಿದ್ರೆ ನನಗೆ ಇಷ್ಟ ಇಲ್ಲ, ಫೈನ್. ಆ ರೀತಿ ಒಂದು ಹೇಳಿ ಇನ್ಸಲ್ಟ್. ಏನಾದ್ರು ಒಂದು ಹುಡುಕರಿ ಸಿಗುತ್ತೆ ಇನ್ಸಲ್ಟ್ಗೆ. ಹುಡುಕಿ ಬೈತಾ ಇರ್ತೀರ ನೀವು. ಎಕ್ಸಾಕ್ಟ್ಲಿ ಅದನ್ನೇ ಗುಡ್ ಇನ್ಸಲ್ಟ್. ಒಂದು ಯಾವ್ದಾದ್ರು ನೆಕ್ಸ್ಟ್ ರಕ್ಷಿತಾ ವೇಟ್ ಮಾಡ್ತಾ ಇದ್ರು, ಪಾಪ ಅವ್ರು ಆಪರ್ಚುನಿಟಿ ಕೊಡ್ಬೇಕ್ರಿ ನಾನು ಬೈಯೋದಕ್ಕೆ, ಇನ್ಸಲ್ಟ್ ಮಾಡಕ್ಕೆ. ಪಾಯಿಂಟ್ ಬಂದಿದ್ರು, ಹೇಳಕ್ಕೆ ಬಿಡ್ಲಿಲ್ಲ ಯಾರು. ಯಾರು ಅದನ್ನೇ ಹೇಳಿದ್ದು, ಕೊಡಿ ಜಲ್ದಿ ಜಲ್ದಿ ಜಲ್ದಿ. I think ಇವತ್ತು ಕೇಳ್ತಿದ್ದೀರಲ್ವಾ, I think ಇದೆ ಅನ್ಸುತ್ತೆ ಸರ್. ನಾನು ಬಿಡಲ್ಲ. ಶಿಲ್ಪ ಒಂದು ಇನ್ಸಲ್ಟ್ ಮಾಡಿ ನನ್ನ ಡೀಸೆಂಟ್ ಆಗಿ, ಡಿಪ್ಲೊಮ್ಯಾಟಿಕ್ ಆಗಿ, ಏನೋ ಅದಕ್ಕೆ ಹಾಕೊಳ್ಳೋದನ್ನ ಶಾಲಲ್ಲಿ ಇಟ್ಕೊಂಡು ಬಟ್ ಏನು ಹೇಳಿ ಇವಾಗ ನೋಡಿ ನಗ್ತಾ ಇದ್ದಾರೆ. ಹೇಳ್ರಿ ಪ್ಲೀಸ್. ರಕ್ಷಿತಾ ಖುಷಿ ಮಾಡ್ರಿ. ಹೇಳಿ ನನ್ನ ಥಾಟ್ ಅಲ್ಲ, ಅವ್ರು ಹೇಳಿದ್ದೇನು ಅಂತ. ಹೇಳಿ ಪ್ಲೀಸ್. ಹೇಳಿ ಅಂತೆ. ಕೂದ್ಲು ಇಲ್ಲದೆ ಎಷ್ಟು ಮಾತಾಡ್ತೀರಾ? ಇನ್ನೊಂದ್ಸಲ ಹೇಳಿ. ಕೇಳಿಸಿಲ್ಲ. ಕೂದಿದೆ ಇಲ್ಲದೆ ಎಷ್ಟು ಮಾತಾಡ್ತಿದ್ದೀರಾ? ಇದ್ರೆ ಎಷ್ಟು ಮಾತಾಡ್ತೀರಾ? ಸಾರಿ ಸರ್, ಒಂದು ಪಾಯಿಂಟ್ ಹೇಳಿ. ವೆರಿ ಗುಡ್. ಕೂದಲು ಇಲ್ದೇನೆ ಇಷ್ಟೆಲ್ಲ ಮಾತಾಡ್ತಾನೆ ನನ್ನ ಮಗ ಬಾಲ್ಡ್ ಹೆಡ್. ಓಕೆ, ಗೊತ್ತಾಯ್ತು. ವೆರಿ ಗುಡ್. ಗುಡ್ ಹೇಳಿ ಇನ್ನೊಂದು ನೀಗೆ ಮಾಡಬೇಕು. 10 ಮೆಂಬರ್ಸ್ ಕೊಟ್ಟಿದೆ, ನೀವು ವರ್ಕ್ ಮಾಡಿಸ್ತೀರಾ 10 ಮೆಂಬರ್ಸ್ಗೆ ಅಂತ. ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರನ್ನೂ ಟೈಮ್ ಪಾಸ್ ಮಾಡಿಸ್ತಿದ್ದೀರಾ. ತುಂಬಾ ಇನ್ಸಲ್ಟ್ ಆಗ್ತಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್, ವೆರಿ ಗುಡ್ ಪಾಯಿಂಟ್. ವೆರಿ ಗುಡ್. ಸರ್, ನೀವು ನೋಡಕ್ಕೆ ಎಷ್ಟು ತರ ಇದೆ ಸರ್, ನೀವು ನೋಡಕ್ಕೆ ಎಷ್ಟು ತರ ಇದೆ ನೋಡಕ್ಕೆ ಹೀರೋ ತರ ಇದೆ. ಇದು ಇನ್ಸಲ್ಟ್ ಇದು, ಪಕ್ಕಾ ಇನ್ಸಲ್ಟ್. ಇದು ಪಕ್ಕಾ ಇನ್ಸಲ್ಟ್ ಇದು. ಗುಡ್, ಥ್ಯಾಂಕ್ ಯು ವೆರಿ
ವೆರಿ ಮಚ್ ಫಾರ್ ಯುವರ್ ರಿಸಲ್ಟ್. ಅವ್ರು ನೋಡಿದ್ರೆ ಈ ಕೂತಿಲ್ಲ ಅಂತ ಹೇಳಿದ್ರು, ನೀವು ಹೀರೋ ಅಂತ ಹೇಳ್ತಿದ್ರೆ ವೆರಿ ಗುಡ್. ರಕ್ಷಿತಾ ಇಸ್ ವೇಟಿಂಗ್. ಹರ್ಷಿತಾ ಏನ್ ಪಾಯಿಂಟ್ಸ್ ಇಲ್ಲ ಅನ್ನೋರನ್ನೇ ಅಷ್ಟೆಲ್ಲ ಹೇಳಿದಾರೆ ಅವ್ರು ಕುತ್ಕೊಂಡು ಸೈಲೆಂಟ್ ಆಗಿ. ಅವರು ಸೈಲೆಂಟ್ ಬಾಂಬ್ ಅವರು. ಬೇಗ ಒಂದು 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 ಐ ವಾಂಟ್ ಬಿಡಲ್ಲ. ನೀವು ಜಾಸ್ತಿ ಸ್ಪೂನ್ ಫೀಡಿಂಗ್ ಮಾಡಬೇಡಿ. ಅವ್ರು ಹೇಳ್ತಾರೆ ಸ್ಪೂನ್ ಫೀಡಿಂಗ್ ಏನು ಹಾಕೊಡು. ಅಲ್ಲಪ್ಪ, ಅವ್ರು ಇನ್ಸಲ್ಟ್ ಮಾಡೋದು ಅಲ್ದಿರೋ ನೀವೇ ಇನ್ನೊಂದ್ಸಲ ಇನ್ಸಲ್ಟ್ ಮಾಡೋ ಅಂತ ಹೇಳ್ಕೊಡ್ತಾ ಇದ್ದೀರಾ. ನಿಮ್ಗೂ ಬರುತ್ತೀರಿಗೆ ಹೇಳಿ ಬೇಗ ಬನ್ನಿ. ಇನ್ನು ಸಾಕು, ಬನ್ನಿ ಇನ್ನೊಂದ್ಸಲ ಹೇಳ್ತಾರೆ. ಪ್ಲೀಸ್ ಪ್ಲೀಸ್ ಐ ರಿಕ್ವೆಸ್ಟ್ ಯು. ಒಂದೇ ಒಂದು ಓವರ್ ಆಗಿ ಇಷ್ಟೆಲ್ಲ ಇದೆ. ಡೋಂಟ್ ಕೀಪ್ ಯುವರ್ ಪೆನ್ ಇನ್ ಯುವರ್ ಮೌತ್. ಬ್ಯಾಡ್ ಹ್ಯಾಬಿಟ್. Now it is your chance. Give her a big round of applause. I need at least 5 insults from her. Please come here. Give her a big round of applause. The pusher from that side. Give her. Okay. ಈಗ 4 1 2 3 4 5 ಪಾಯಿಂಟ್ಸ್ ಆಯ್ತು. ನಿಮ್ದು 5 ಪಾಯಿಂಟ್ಸ್ ಬರಬೇಕು ಒಬ್ಬರೇ. How do you insult me? Criticize, complain. ಇವಾಗ ಎಲ್ಲ ಕಂಪ್ಲೇಂಟ್ಸ್ ಬಂತು, ಕ್ರಿಟಿಸೈಸ್ ಮಾಡೋದು, ಕಂಡೆಮ್ ಮಾಡೋದು. How do you? Fast. ಇಲ್ಲ ಪ್ಲೀಸ್. ಅವಾಗ ಏನು ಎಷ್ಟು ಖುಷಿ ಆಗ್ತದೆ ಅಲ್ಲ, ಆದ್ರೂ ಮಾಡಿ. ಓನ್ಲಿ ಅಟ್ಲೀಸ್ಟ್ 1 or 2. ಎಲ್ಲರೂ ಹೇಳಿದರೆ ಯು ಟೇಕ್ ಇಟ್ ಟರ್ನ್. ಸಿ, ಗ್ರಾಬ್ ದಿ ಆಪರ್ಚುನಿಟಿ ಟು ಸ್ಪೀಕ್. ಆ ಸ್ಪೀಕ್ ಮಾಡಲಿಲ್ಲ ಅಂದ್ರೆ ನೀವು ಲೀಡರ್ ಆಗಲ್ಲ. ಬೇಗ ನಾನೇನು ತಪ್ಪಿತ್ತು. ಕಿವಿ ದೊಡ್ಡದಾಗಿದೆ ಇನ್ನೊಂದು ಒಂದು ಬಂತು, ಕಿವಿ ದೊಡ್ಡದಾಗಿದೆ, ಏನ್ ಮಾಡೋದು? ಐ ಬೀನ್ ಬಾರ್ನ್, ಐ ಲವ್ ಮೈ ಇಯರ್ಸ್ ಅಟ್ ಲೀಸ್ಟ್. ಓಕೆ, ಆಮೇಲೆ guys, you have not understood the class only. He told don't criticize, don't condemn, don't complain, and then after that he told try to criticize me. What is the message there? Irrespective of the customer being good, bad, ugly, worst, I will never get into criticism, I will never get into complaint, I will never get. That should be your attire. Irrespective of, they test you to the core. ಅವ್ರು ನಿಮ್ಮ ಫುಲ್ ಕೋರ್ ಅವ್ರಿಗೂ ಟೆಸ್ಟ್ ಮಾಡಬಹುದು. ಬಟ್ ಐ ಹ್ಯಾವ್ ಡಿಸೈಡೆಡ್ ಕಸ್ಟಮರ್ ಇಸ್ ದ ಕಿಂಗ್. ಐ ವಿಲ್ ನಾಟ್ ಕ್ರಿಟಿಸೈಸ್, ಐ ವಿಲ್ ನಾಟ್ ಕಂಡೆಮ್, ಐ ವಿಲ್ ನಾಟ್ ಕಂಪ್ಲೇನ್ ಆನ್ ಇಟ್. ಯುವರ್ ಅಲ್ಟಿಮೇಟ್ ಗೋಲ್ ವಾಸ್ ಹ್ಯಾಸ್ ಟು ಬಿ ದಟ್. ಇನ್ನು ನೆಕ್ಸ್ಟ್ ಚಾನ್ಸ್ ಬರಲಿ, ನಾನು ನೋಡ್ಕೊಂತೀನಿ ಅಂದಾಗ ಯು ಗಾಟ್ ಇಟ್, ಯು ಆರ್ ರಾಂಗ್ ದಟ್. ಓಕೆ, ಗಿವ್ ಅ ಬಿಗ್ ನೆಕ್ಸ್ಟ್. ತುಂಬಾ ಕ್ಯೂಟ್ ಆಗಿ ಅದು ಇನ್ನೊಂದ್ಸಲ ಹೇಳಿ. ಇಷ್ಟೆಲ್ಲ ಬೈದ್ರ ಹೇಳಿ ತುಂಬಾ ಚೆನ್ನಾಗಿದ್ದೀರಾ. ನನಗೆ ನುಗ್ಗೆಮರ ಅಂತ ಅಭ್ಯಾಸ ಇಲ್ಲ. ಓಕೆ ಫೈನ್, ಅದು ಒಂದು ಇನ್ಸಲ್ಟ್ ಅನ್ಕೊಂತೀನಿ ಸದ್ಯಕ್ಕೆ. ಗುಡ್, ಥ್ಯಾಂಕ್ ಯು ವೆರಿ ಮಚ್. ನಿಜ ಹೇಳಿದ್ರು ಪರವಾಗಿಲ್ಲ, ಸುಳ್ಳು ಹೇಳಿದ್ರು ಥ್ಯಾಂಕ್ ಯು ವೆರಿ ಮಚ್. ಐ ಹಾನರ್ಡ್. ಹೇಳಿ ಮಾತಾಡ. ಕರೆಕ್ಟಾಗಿ ಇಟ್ಕೊಂಡು ಟ್ವೀಟ್ ಮಾಡಿ, ಯಾಕೆ ಆ ಕಡೆ ವೆರಿ ಗುಡ್. ಓಕೆ, ಡ್ಯಾನ್ಸ್ ಮಾಡಿದೆ. ಗುಡ್, ವೆರಿ ಗುಡ್. ನೋಡಕ್ ಜೋಕರ್ ತರ ಇಲ್ಲ. ವೆರಿ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವೆರಿ ಮಚ್. ಐ ವುಡ್ ಲವ್ ಇಟ್ ಟು ಬಿ ಅ ಜೋಕರ್. ವೆರಿ ಗುಡ್. Without any reason, after sit to back. ಆಕ್ಟ್ ಮಾಡ್ತಾ ಇದ್ದೀರಾ? ತುಂಬಾ ಆಕ್ಟಿಂಗ್ ತರ, ಓವರ್ ಆಕ್ಟಿಂಗ್ ಅಂತಲ್ವಾ? ಓಕೆ, ವೆರಿ ಗುಡ್. ಐ ರಿಯಲಿ ಅಪ್ರಿಶಿಯೇಟ್ ದಟ್. ನನ್ನ ಸ್ಮೈಲ್ ಅಷ್ಟೊಂದು ಕಂಟೇಜಿಯಸ್ ಆಗಿದೆಯಾ? ಕಂಟೇಜಿಯಸ್ ಅಂದ್ರೆ ಒಳ್ಳೇದೇ ಅಲ್ವಾ? ಯಾ, ಆ ಸ್ಮೈಲ್ ಶುಡ್ ಬಿ ಕಂಟೇಜಿಯಸ್. ಐ ವುಡ್ ರಿಯಲಿ ಅಪ್ರಿಶಿಯೇಟ್. ಅದನ್ನ ಹೇಳಿದ್ರಲ್ಲ, ನೋಡಿದ ತಕ್ಷಣ ನನ್ನ ಜೋಕರ್ ಅನ್ಕೊಂಡ್ರು ಪರವಾಗಿಲ್ಲ, ಅಲ್ಲ ಹೇಳಿದ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬ್ಲೆಸ್ಡ್ ಫಾರ್ ದಟ್. ಐ ಆಮ್ ಬ್ಲೆಸ್ಡ್ ಬೈ ದಿ ಆಲ್ಮೈಟಿ that God has blessed me with a couple of the agla kive anta ಏನು ಮಾಡ್ತೀರಾ ಆಯ್ತಾ? ಇದು ಬಿಡಿದ್ದೀನಿ. ಓಕೆ, ಆ ಸ್ಮೈಲ್ ಶುಡ್ ಬಿ ವೆರಿ ಕಂಟೇಜಿಯಸ್.
A leader with his smile itself, he has to contagious. I mean, his smile has to be contagious. Good. Thank you very much. ಈಗ ಶಿಲ್ಪ ಬೇಗ 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 ಒಂದು ನೀವು ಹೇಳ್ಬಿಡ್ತೀರ ಲಾಸ್ಟ್ ಒಂದು ಬಾಂಬ್ ಬಿಟ್ಟಂಗೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರಂತ ನಮ್ಮ ಬಾಸ್ ಹೇಳಿದ್ರು ಲಾಸ್ಟ್ ಟೈಮ್. ಬೇಗ ಬೇಗ ಬೇಗ. ಪರವಾಗಿಲ್ಲ ಹೇಳಮ್ಮ, ಪರವಾಗಿಲ್ಲ. ಅದು ಬಾಸ್ ಬಾಸ್ ನಾನು ರಿಕ್ವೆಸ್ಟ್ ಮಾಡ್ತೀನಿ. ವಾಟ್ ಇಸ್ ದಟ್ ಕ್ವಾಟ್ಲೆ ಅಂದ್ರೆ ಗೊತ್ತಿಲ್ಲ. ಏನದು ವಾಟ್ ಇಸ್ ದಟ್ ಕ್ವಾಟ್ಲೆ? ಏನದು ಕ್ವಾಟ್ಲೆ ಅಂದ್ರೆ? ಕ್ವಾಟ್ಲೆ ಅಂದ್ರೆ ತಮಾಷೆನಾ? ಓ ಬಟ್ ಕ್ವಾಟ್ಲೆ ಅಂದ್ರೆ ಮಾತಾಡೋದ? ಏನ್ ಮಾಡೋದು? ನನ್ನ ಜಾಬೇ ಅದು. ಜಾಬ್ ಅದು ಡ್ಯಾನ್ಸ್ ಆಡ್ಕೊಂಡು ಮಾತಾಡೋದು ಇದೆಲ್ಲ ನನ್ನ ಅಭ್ಯಾಸ. ಹೇಳಿ. ಓವರ್ ಆಟಿಟ್ಯೂಡ್. ಆಟಿಟ್ಯೂಡ್. ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆಟಿಟ್ಯೂಡ್ ಅನ್ನೋದನ್ನ ಐ ವಾಸ್ ವೇಟಿಂಗ್ ಫಾರ್ ದಟ್ ವರ್ಡ್. ಲೀಡರ್ಗೆ ಆಟಿಟ್ಯೂಡ್ ಇರಬೇಕು. ವಾಟ್ ಕೈಂಡ್ ಆಫ್ ಆಟಿಟ್ಯೂಡ್ ಡಿಡ್ ಯು ಅಬ್ಸರ್ವ್? ಆಟಿಟ್ಯೂಡ್ ಅಂದ್ರೆ there is two types of attitude. Okay, what kind of attitude are you observing? Madam, your next period. What kind of an attitude did you observe? ನನಗೆಲ್ಲ ಆ ಥರ ಅಹಂನಲ್ಲಿ ಮಾತಾಡೋಣ. ಓಕೆ ಫೈನ್ ಇರ್ಬೋದು. ಓಕೆ ಓವರ್ ಎಲ್ಲ ನನ್ಗೆ ಗೊತ್ತಿದೆ ಅನ್ನೋ ಥರ ಆಟಿಟ್ಯೂಡ್ ಇದೆಯಾ? ಅಲ್ಲ, ಪರವಾಗಿಲ್ಲ. ಯಾವ ರೀತಿ ಆಟಿಟ್ಯೂಡ್ ನೋಡಿ? ವಾಸ್ ದಟ್ ಆಟಿಟ್ಯೂಡ್ ಅಕ್ಸೆಪ್ಟಬಲ್ ಆರ್ ಅಸಂಪ್ಷನ್? ಅಗೇನ್ ನೆಕ್ಸ್ಟ್ ಟಾಪಿಕ್ ಬರ್ತಿರೋದು. ಯು ಆರ್ ಕಮ್ ಟು ದಿ ಪಾಯಿಂಟ್. ನಾನು ಮಾತಾಡ್ತಾ ಇದ್ದಾಗನೇ ಈ ಪಾಯಿಂಟ್ಸ್ ಬರ್ತಾ ಇದೆ. ನಾನು ಅಲ್ಲಿ ನೋಡ್ಕೊಂಡು ಹೋಗ್ತಿಲ್ಲ. ನೀವು ಮಾತಾಡ್ತಾ ಇದ್ದಾಗನೇ ಐ ಆಮ್ ಜಸ್ಟ್ ಡ್ರಾಯಿಂಗ್ ಯುವರ್ ಪ್ರೆಸೆನ್ಸ್ ಆಫ್ ಮೈಂಡ್ ಅಂಡ್ ಅಟೆನ್ಷನ್ ಟು ದಿ ಟಾಪಿಕ್. ಓಕೆ, ಅಸ್ಯೂಮ್ ಮಾಡ್ಕೊಂಡ್ರ ನೀವು ಓವರ್ ಗೊತ್ತಿದೆ ಎಲ್ಲ ಗೊತ್ತಿದೆ ಅನ್ನೋ ತರ ಒಂದು ಆಟಿಟ್ಯೂಡ್ ತೋರಿಸ್ತಾವನೆ ಅನ್ನೋದ್ರ, ಅಸಂಪ್ಷನ್ ಮಾಡಿದ್ರ ಅಂದ್ರೆ ಊಹೆ ಮಾಡಿದ್ರ, ಇಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರ ಇವಾಗ ಆಟಿಟ್ಯೂಡ್ ಇದೆ ಅಂತ. ಎರಡು ತರ ಇದೆ. ಅಸಂಪ್ಷನ್ ಇರ್ಬಹುದು ಇವ್ರ ಆಟಿಟ್ಯೂಡ್ ಇರ್ಬೋದು. ಅಸ್ಯೂಮ್ ಮಾಡೋದು ಜಾಸ್ತಿ ನಾವು. ನಮ್ಮ ಕಸ್ಟಮರ್ ಬರ್ತಾರೆ ಇಲ್ಲ ಇನ್ನೊಬ್ರು ಬರ್ತಾರೆ, ಅಸ್ಯೂಮ್ ಮಾಡಿ ಜಾಸ್ತಿ ನಾವು ಕನ್ಕ್ಲೂಷನ್ ಬರ್ತೀವಿ. ವಿ ಶುಡ್ ನಾಟ್. ಶಿ ಅಸ್ಯೂಮ್ ಆರ್ ಅಕ್ಸೆಪ್ಟೆಡ್. ಇಲ್ಲ ಇನ್ನ ಮಗ ಆಟಿಟ್ಯೂಡ್ ಅಂತ ಅಂದ್ರೂ ಪರವಾಗಿಲ್ಲ, ಇಲ್ಲ ಅಸಂಪ್ಷನ್ ಮಾಡಿದ್ರು ಪರವಾಗಿಲ್ಲ. ವಾಟ್ ವಾಸ್ ಮೈ ಆಟಿಟ್ಯೂಡ್? ನನ್ನ ಆಟಿಟ್ಯೂಡ್ ಬಗ್ಗೆ ಒಂದು ಬ್ರೀಫ್, ಒಂದೇ ಒಂದು ಸ್ಟೇಟ್ಮೆಂಟ್. ವಾಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್? ಫಸ್ಟ್ ಕ್ಲಾಸ್ ಇರುತ್ತೆ. ಅದು ನೀವು ನರ್ಸರಿ ಸ್ಕೂಲ್ ಏನಲ್ಲ. ಓ ಯು ಆರ್ ಡೇಂಜರಸ್. ಏನೋ ಮಾತಾಡ್ಬೋದು, ನೀವು ಮಾತಾಡ್ತೀರಾ ಇಲ್ಲಿ. ನೀವು ಫಸ್ಟ್ ಕ್ಲಾಸ್ ಅಂತ ಹೇಳಿ ಎಕ್ಸ್ಕ್ಯೂಸ್ ಕೊಡ್ಬೇಡಿ. ನೋ ಎಕ್ಸ್ಕ್ಯೂಸಸ್. ನೆಕ್ಸ್ಟ್ ಅದನ್ನು ಬರುತ್ತೆ. ಇದು ನಾನು ಫಸ್ಟ್ ಕ್ಲಾಸ್, ನಾನು ಬೇಡ ಸರ್. ನೋ ನೋ ಎಕ್ಸ್ಕ್ಯೂಸಸ್. ಪರವಾಗಿಲ್ಲಮ್ಮ, ನೀವು ನಿಜ ಈ ನನ್ನ ಮಗನಿಗೆ ಆಟಿಟ್ಯೂಡ್ ಇದೆ ಅಂದ್ರೂ ಪರವಾಗಿಲ್ಲ. ಗುಡ್, ವೆರಿ ಗುಡ್. ವಾಟ್ ಇಸ್ ಯುವರ್ ಗುಡ್ ನೇಮ್ ಅಗೇನ್? Swati. Okay. Assumption, acceptance. Attitude. She spoke about the attitude. I think assumption. Not accepting. Okay. Now, you will come here and sing a song for us. Just for a bit. No problem. Even I'm not a singer, I'm joining you. Come here. Please. What's your good name? Come here now. No problem. You want to dance? I will dance. As she said, I'm a good dancer. Dance on. So I thought, come here. Come here, I love you. Just come and stand here. Come and stand. Give her a big round of applause. I understand. Take out the guilt conscious. You are a good candidate. Since from when you are working here? Okay, great. Which school and college did you study, Lavanya? Come here. You speak good. No, your English is good. Come. No, seriously. Did you study in the English medium? Hey, good. Give her a big round of applause. Come on. Come on. Amma tayi bani amma. Kaale biಡ್ತೀನಿ ಈಗ. ಬನ್ನಿ ಬನ್ನಿ. ಕಾಲೆ ಬಿಡಬೇಕಾಯ್ತಾ? ಬನ್ನಿ ಮತ್ತೆ. Please come. Please come here. Please come. Please come here. Okay. Okay. Who is your best friend here? Are you English? Who is your best friend? Be cool. Be calm. Be brief.
Who is your best friend? Shilpa. Shilpa. My God. Okay. Naveen sir. Huh? Oh, My because sir also. so you insulted me a lot. That is the reason you are close, is it? Okay, good. And who is your enemy here? Nobody. Are you sure? Yeah. You're not acting smart? No. No, you're not telling lies? No. Are you sure? Yeah. Should I believe you? Yes. Give her a big round of applause. Oh, what is good about you? What do you like in yourself? Lavanya, stand straight. And she says again not to dance. Okay. What is your dad working as? Don't look at her. Don't look at her. Look at me. I'm sorry. Okay, fine. Okay. Okay. How many siblings you have? One. Oh, elder or younger? Anger. Younger. What is he or she doing? Summit standard. Okay, ask me 2 questions. Trust. You don't know your opinion. I know your opinion. My name is Ganesh. Don't ask me a kid's question. Okay. That's it. I don't have questions first. And you need to ask. You can create. You are very creative. You completed your BCom or BA? Which college? PS college. People. PES. PES. What is that full abbreviation? Give her a mic. Give her a mic. This is the leadership skill. I forgot the college. See, this is the memory skill we have. Anyway, good. Nice. Good. Okay, where was I? The attitude, you need to have that positive attitude. As you all took out the points, which was sounding very negative when it comes to the common person. For a professional leader, you will not feel bad at all. Yes, it is your opinion. A leader will accept and, he will entertain the perceptions, whatever you have. The perceptions, whatever you have, the perceptions, you all have different opinions and perceptions. A leader will accept the perceptions. He will never say no, and he will never try to prove, no, I am not that. So this is a leadership quality. Okay, one of the major qualities as far as the criticism, complaining, and condemning a person. Next, generate importance. So what did I do? What kind of interaction did I have with Lavanya? What was that? I had to generate the importance for her. I have seen her since from half an hour or 45 minutes. She never interacted. We had to motivate her to interact. Yeah, I understand this might be a first session or a second session, as you guys were saying that this was your first session. I am unable to speak or interact, so never. We need to motivate the people for here because we don't know their mindset and we will not be able to judge immediately whether he or she is good or bad. Leader will always take time and create the importance on each and every individual in his team. Next, bait the hook to suit the fish. What is that hook? Bait the hook to suit the fish. What does that mean? Please read it for me. Fundamental techniques in handling the people. Okay. Don't criticize, complain. Criticize, complain or condemn. And second one, generate importance. And the third one, bait the hook to shoot the fish. Bait. Bait. Bait the hook to suit the fish. What does that mean? ಈಗ ಮೀನಿಗೆ ತಕ್ಕಂಗೆನೆ ಅದೇನದು ಮೀನು ಹಿಡಿಯೋರು ಗಾಳ. ಓಕೆ ಫೈನ್ ಗಾಳ ಅಂತ ಗಾಳ. ಓಕೆ ಗಾಳ ಯಾವ ಮೀನಿಗೆ ಯಾವ ಕಸ್ಟಮರ್ಗೆ ಯಾವ ಗಾಳ ಹಾಕಿದ್ರೆ ಈ ಮೇ ಆಕ್ಚುಲಿ ಫಾಲ್ ಫಾರ್ ಇಟ್. ದಟ್ ಇಸ್ ಅ ಲೀಡರ್ಶಿಪ್ ಸ್ಕಿಲ್. ಆಮೇಲೆ ನಿಮ್ ಕೆಳಗಡೆ ಯಾರೇ ವರ್ಕ್ ಮಾಡಿದ್ರು ಯಾವ ಸ್ಕಿಲ್ ಸೆಟ್ಗೆ ಅವ್ರಿಗೆ ಯಾವ ಜಾಬ್ ಕೊಟ್ರೆ ಅವ್ರು ಆಕ್ಚುಲಿ ಚೆನ್ನಾಗಿ ಮಾಡ್ತಾರೆ, ಅದನ್ನ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ಫೈನಲಿ ಇಟ್ ಆಲ್ಸೋ ಕಮ್ಸ್ ಅಪ್ ಟು ವಾಟ್ ಸ್ಯಾಲರಿಗೆ ಯಾವ ತರ ಜಾಬ್ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಐ ಕಾಂಟ್ ಗಿವ್ ಪೀನಟ್ಸ್ ಅಂಡ್ ಎಕ್ಸ್ಪೆಕ್ಟ್ ಕ್ಯಾಶ್ ಇನ್ ನಟ್ ಜಾಬ್ಸ್. ಓಕೆ, ಸೊ ಆ ತರ ನೀವು ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕಾದ್ರೆ ಅವ್ರ ಸ್ಟ್ರೆಂತ್ ನ ಅವ್ರ ವೀಕ್ನೆಸಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವು ರೆಸ್ಪಾನ್ಸಿಬಿಲಿಟಿ ಕೊಡೋದು ಒನ್ ಆಫ್ ದ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ
ಹೇಳೋದು. ಇನ್ನೊಂದು 10 minutes ಸರ್ ಆದ್ಮೇಲೆ ಸರ್ ಹೇಳಿರೋದೆಲ್ಲನೂ ನಾನು ಒಂದ್ಸತಿ ಸಮರೈಸ್ ಮಾಡ್ಬಿಡ್ತೀನಿ. ಅವಾಗ ಯು ವಿಲ್ ಗೆಟ್ ಎ ವೆರಿ ಗುಡ್ live example sir has given with lot of interaction. In mind ಅಲ್ಲಿ lot of questions would have actually popped up. ಅವೆಲ್ಲದಕ್ಕೂ ಉತ್ತರ ಒಂದೊಂದೇ ಸ್ಲೈಡ್ ಇಂದ ಸಿಗ್ತಾ ಹೋಗುತ್ತೆ. ಈಗ 4:30 ಗೆ ಸರ್ will wind up and then I will take over. In 10 minutes ಇದೆ. The next one. Okay, wait. They hope to see the fish. ಯಾವ ಸರ್ ಹೇಳಿದ್ವಿ ಯಾವ ಗಾಳ ಹಾಕಿದ್ರೆ ಯಾವ ಮೀನು ಬರುತ್ತೆ. You understand? Second, conditional and unconditional leadership. What is that? Conditions or unconditional leadership? Any answers? Conditional. Liminal start ಮಾಡ್ತೀನಿ. ಶಿಲ್ಪ 1, ಶಿಲ್ಪ 2. ಶಿಲ್ಪ 1 ಅಂತ ಕರೆಯುವುದರಿಂದ ದೊಡ್ಡ ಶಿಲ್ಪ. ಅವರು ಶಿಲ್ಪ. Sorry, ಚೈತ್ರ. Conditional leadership and unconditional. Conditions. ಇದು ಏನು you buy one and take two ಅನ್ನೋದನ್ನ ಅಂಗಡಿಗಳಲ್ಲಿ ನೋಡಿರ್ತೀರಾ, ಹೆಣ್ಮಕ್ಳು ಜಾಸ್ತಿ ನೋಡಿರ್ತೀರಾ, ಕರೆಕ್ಟ್ ಅಲ್ವಾ? ಈ ಟಾಪ್ಸ್ ಎಲ್ಲ ನೀವು ಬೆಳಿಗ್ಗೆ ಊಟ ಮಾಡಿಲ್ವಮ್ಮ ನೀವು, ನನಗೆ ಇದೆಲ್ಲ ಬಹಳ ಡಿಸ್ಟ್ರಾಕ್ಟ್ ಆಗುತ್ತೆ. ದಿಸ್ ಇಸ್ ದ ಡಿಸಿಪ್ಲಿನ್ ಐ ಜಸ್ಟ್ ವಾಂಟ್ ಟು ಹ್ಯಾವ್ ಇನ್ ದಿ ಆಫೀಸ್, ಆಕ್ಚುಲಿ ಆಫೀಸ್ ಆರ್ ದಿ ಕ್ಲಾಸ್. ಓಕೆ, ಬಾಯಿನಲ್ಲಿ ಇಟ್ಕೊಳ್ಳೋದು ಬೇಜಾರು ಅಲ್ವಾ? ನಾನು ಚಿಕ್ಕ ಬೆರಳ ಬೇಜಾಣಿ ಅನ್ಕೊಂಡು ಕ್ಲಾಸಲ್ಲಿ ಬೇಜಾರು ಅಂತ ಅದು ನನಗೂ ಇತ್ತು, ಅದನ್ನ ಅವಾಯ್ಡ್ ಮಾಡಿದೆ. ಇದು ಎಕ್ಸ್ಟ್ರಾ ಇತ್ತು ಅಂತ ಹೇಳಿ ಮೈನಲ್ಲಿ ಇಟ್ಕೊಂಡಿರೋದು ಯಾವಾಗಲೂ. ನಿಮ್ಗೆ ಹೊಟ್ಟೆಗೆ ಏನಾದ್ರು ಹಸಿತಿದ್ದು ನೀರೇನಾದ್ರು ತಂದ್ಕೊಂಡು ಡೈವರ್ಟ್ ಆಗುತ್ತೆ. ಓಕೆ, ಲೆಟ್ ಅಸ್ ಬಿ ಡಿಸಿಪ್ಲಿನ್. ಓಕೆ, ಚೈತ್ರ. ಕಂಡೀಷನ್ಸ್, buy one take two free. Conditions apply. What does that mean? Conditional leadership and unconditional. There will be an opportunity to be a leader for you. Your boss will say, tomorrow you are going to lead the team and you will be the leader of the entire organization. What are your conditions? Do you accept immediately or how do you say? How do you respond to that? ಒಂದು ಕ್ರಿಕೆಟ್ ಟೀಮ್ ಬಗ್ಗೆ ಹೇಳ್ತೀನಿ. Okay, ಟೀಮ್ I would really appreciate you to share the dias with me. Give me a round of applause. Cricket team ಬಗ್ಗೆ, football team ಬಗ್ಗೆ, ನಿಮ್ಮ ಬಗ್ಗೆ, ನಮ್ಮ ಬಗ್ಗೆ. Give me a big round of applause. At least ಮಾತಾಡಲ್ಲ. ಬನ್ನಿ ಇಲ್ಲೇ ಜೋರ ಬರಬೇಕು. ಸಖತ್ ಹ್ಯಾಂಡ್ಸಮ್ ಆಗಿದ್ದೀರಿ, ಎಲ್ಲಿಂದ ತಗೊಂಡಿದ್ದೀರಿ? ಅಯ್ಯೋ ಯಾರಪ್ಪ ಅದು? ಅಯ್ಯೋ ಚಂದ್ರ ಬಾಲ್ಡೆ ಅಂದ್ಬಿಟ್ಟ. ಖುಷಿಯಪ್ಪ. ಗುಡ್ ಬಾಯ್. ನೀವು ಮಧ್ಯದಲ್ಲಿ ನಿಂತ್ಕೋಬೇಕು. ಇವರು ಹೇಳ್ತಾರೆ ಡ್ಯಾನ್ಸ್ ಆಡ್ಕೊಂಡು ಅಂತಾರೆ, ಆ ತರನೇ ಮಾಡಿ ಅವ್ರು ಇನ್ನೊಂದ್ಸಲ ಹೇಳ್ಬೇಕು ನನಗೆ. ಅಲ್ಲಿ ಮಧ್ಯದಲ್ಲಿ ಆಲ್ವೇಸ್ ಬಿ ಕಾನ್ಫಿಡೆಂಟ್, ಸಿಟ್ ಅಂಡ್ ಲುಕ್ ಅಟ್ ಎವ್ರಿಬಡಿ. ನೋ ಒನ್ ಇಸ್ ಗೋಯಿಂಗ್ ಟು ಗಿವ್ ಯು ಅನ್ ಅವಾರ್ಡ್. ನೀವು ಮಾತಾಡೋದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಹೊರತು ಇಲ್ಲ ಕಂಡಮ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ ಅಷ್ಟೇನೆ. ಪ್ರಾಣ ಅಂತೂ ತೆಗಿಯಲ್ಲ. ನನಗೆ ಏನಾದ್ರು ಮಾತಾಡಿದ್ರು ಬಾಲ್ಡ್ ಅಂದ್ರು ಥ್ಯಾಂಕ್ ಯು ಅಂತ ಬಂದೆ ತೊಂದ್ರೆ ಇಲ್ಲಪ್ಪ. ಮುಂದೆ ಬಗ್ಗೆ ಆಲ್ವೇಸ್ ಸ್ಟ್ಯಾಂಡ್ ಸ್ಟೇಟ್ ಇನ್ ಕಾನ್ಫಿಡೆಂಟ್ ಬಾಸ್. ಒಂದು ಟೀಮ್ ಅಲ್ಲಿ, ಕ್ರಿಕೆಟ್ ಟೀಮ್ ಅಲ್ಲಿ ಒಂದು ಕ್ಯಾಪ್ಟನ್ ಆದನು, ಒಂದಷ್ಟು ಪ್ಲೇಯರ್ ನಿಮ್ಗೆ ಯಾರಾದ್ರೂ ಹೆಣ್ಣು ನೋಡೋದು ಜೋರ ಕಾನ್ಫಿಡೆಂಟ್ ಆಗಿ ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಒಂದು ಟೀಮ್ ಅಲ್ಲಿ ಒಂದು ಕ್ಯಾಪ್ಟನ್ ಆದನು, ಒಂದು ಪ್ಲೇಯರ್ ಗಳಿಗೆ ಕಂಡೀಷನ್ ಅಂತ ಅಪ್ಲೈ ಮಾಡಿರ್ತಾನೆ. ಇವರು ಬ್ಯಾಟಿಂಗ್ ಬಂದ್ರೆ ಬೌಲಿಂಗ್ ಬರೋದು, ಬೌಲಿಂಗ್ ಎಲ್ಲರೂ ನೋಡಿ ಸರ್, ನಿಮ್ ಕೊಲೀಗ್ಸ್ ನಾನು ಒಬ್ಬನೇ ನೋಡ್ಬೇಡಿ. ನನಗೆ ಗೊತ್ತು ನನ್ನ ತಲೆ ಮೇಲೆ ಕೂತ್ರು ಇಲ್ಲ. ಓಕೆ, go ahead. See, leadership skills are the main body language, the way you speak, the way you look at people. That is the most important aspect of a leader. Go ahead. You are all leaders, but prove it. Go ahead. ಒಂದು ಟೀಮ್ ಅಲ್ಲಿ ಒಬ್ಬ ಕ್ಯಾಪ್ಟನ್ ಆದನು, ಒಂದು ಪ್ಲೇಯರ್ ಗಳಿಗೆ ಕಂಡೀಷನ್ ಅಪ್ಲೈ ಮಾಡಿರ್ತಾನೆ. ನೀವು ಬ್ಯಾಟಿಂಗ್ ಬಂದ್ರೆ ಬೌಲಿಂಗ್ ಬರೋದು, ಬೌಲಿಂಗ್ ಬಂದ್ರೆ ಬ್ಯಾಟಿಂಗ್ ಬರೋದು ಅಂತ ಈ ತರ ಒಂದು ಕಂಡೀಷನ್ ಗಳೆಲ್ಲ ಅಪ್ಲೈ ಮಾಡಿರ್ತಾನೆ. ಯಾಕಂದ್ರೆ ಅವನು ಒಂದು ಟೀಮ್ ನ ಒಂದು ವಿನ್ ಮಾಡೋ ಒಂದು ತಗೊಂಡಿರ್ತಾನೆ, ಲೀಡರ್ಶಿಪ್. ಅದಕ್ಕೋಸ್ಕರ ಅವನು ಒಂದು ಕಂಡೀಷನ್ ಅಪ್ಲೈ ಮಾಡಿರ್ತಾನೆ. ಇವನು ಬ್ಯಾಟಿಂಗ್ ಆಡ್ತಾನೆ, ಬ್ಯಾಟಿಂಗ್ ಮಾತ್ರನೇ ಮಾಡಬೇಕು, ಬೌಲಿಂಗ್ ಮಾಡೋದು ಬೌಲಿಂಗ್ ಮಾಡಬೇಕು. ಆದ್ರಿಂದ ನಾವು ಒಂದು ಟೀಮ್ ವಿನ್ ಇದಾಗೋದು, ಲೀಡರ್ಶಿಪ್ ತಗೊಂಡು ವಿನ್ ಆಗೋಕ್ಕೆ ಕಾರಣ ಆಗುತ್ತೆ, ವಿನ್ ಆಗ್ತೀವಿ. ಬಟ್ ಈಗ ಬ್ಯಾಟಿಂಗ್ ಬೌಲಿಂಗ್ ಮಾಡೋದು ಬಂದು ಬ್ಯಾಟಿಂಗ್ ಆಡೋಕ್ಕಾಗಲ್ಲ. ನಾವೇನಾದ್ರು ನಾನು ಆಡ್ತೀನಿ ಅಂದ್ರೆ ಟೀಮೇ ಒಂದು ಇದಾಗೋಗುತ್ತೆ, ಸೋತೋಗುತ್ತೆ. ಅದೊಂದು ಲೀಡರ್ಶಿಪ್. Give him a big round of applause. Big round of applause. Very good. Sir, I will
and then next. Yeah, sure. Thank you very much. Thank you, sir. Thank you all for giving me this opportunity to address you all. ಕಾಫಿ ಬ್ರೇಕ್ ತಗೊಂಡ್ಬಿಡೋಣ. 10 ನಿಮಿಷದಲ್ಲಿ ಕಾಫಿ ಬ್ರೇಕ್ ಕಂಪ್ಲೀಟ್ ಆಗಲಿ. 10 ನಿಮಿಷದಲ್ಲಿ ಕಂಪ್ಲೀಟ್. Once again, I conclude this. For now, I thank you all for your patience and for your interaction with me. I like the interaction you had. We will meet soon. So sir, after coming for climax again. The next 1 hour After will be my a coffee session. break. ಅದಾದ್ಮೇಲೆ half an hour. ಈಗ 10 minutes ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬರೋಣ. Please. ಬೇಗ. Coffee ಕುಡಿಯೋಲ್ವಾ? Okay. Guys, one of you also get the coffee na. Last time ಯಾರು ಕೊಡ್ಲಿಲ್ಲ last time. Strong coffee with more sugar. ಇಲ್ಲ ಅಲ್ಲ ಇದು ಬಂದಿರುತ್ತೆ. ಹೌದಾ? ಇದು ಮಾಡಲ್ವಾ? But ಇದು filter coffee ಅಲ್ಲ ಅಲ್ವಾ? ವೆರಿ ಟ್ಯಾಲೆಂಟೆಡ್ ಸರ್. ಎಷ್ಟು ನಾಲೆಜ್ ಬಂದಿದೆ ಸರ್. ನನಗೆ ಬೂಸ್ಟ್ ಎಲ್ಲ ಬೇಡ. ಎಕ್ಸ್ಕ್ಯೂಸ್ ಮೀ ನನಗೆ ಕಾಫಿ ಅಲ್ಲ ಇನ್ಸ್ಟೆಂಟ್ ಕಾಫಿ ಫಿಲ್ಟರ್ ಕಾಫಿ ಇಲ್ಲ ನಾನೇ ಬರ್ತೀನಿ. Yes, Anna, you would get excuse me, please. Excuse me. ಮಾಮ ಕಾಫಿ Very good. ಹೇಳಿ ಜಿಬ್ರಾ ಇಲ್ಲ ಅವ್ರ ಹತ್ರ ಮಾತಾಡ್ಲಿಕ್ಕೆ. ಓ ನಿನ್ ಫ್ರೆಂಡ್ ಅಂತ ಇಲ್ಲ ಚೈತನ್ಯ ಯಾಕೋ ನಿನ್ನೆ ತುಂಬಾ ನಾವು ಈಚೆ ಹೋಗೋದಾ ಸರ್ ಬನ್ನಿ ಸರ್ ಶಿಲ್ಪ ಓಕೆ ತಂದೆ ಹೇಗಿತ್ತು ತಾಯಿಯವರು You're from ಎಷ್ಟು ಜನ ಅಣ್ಣ Bangalore. ತಮ್ಮಂದಿರು? ಏನ್ ಮಾಡ್ತಿದ್ದಾರೆ ಇಲ್ಲ ಅಲ್ಲೇ ನೀವು ನಾನೇನು ಮಾತಾಡೋ ಭಾಷೆ ಅಲ್ಲ ಅದು ತುಳು ಜಾಸ್ತಿ Good. ಊಟ ಎಲ್ಲ ಚೆನ್ನಾಗಿ ಮಾಡ್ತೀರಲ್ವಾ ಇಲ್ಲ ಡೈಟಿಂಗ್ ಏನಾದ್ರು ಮಾಡ್ತೀರಾ Sweet food. ಮನೆಯವ್ರನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀರಾ ಡೈಲಿ ಮಾತಾಡ್ತಿರ್ತೀರಾ ಎಷ್ಟು ವರ್ಷದಿಂದ ಇದ್ದೀರಾ 5 years ಇಂದ ವರ್ಕ್ ಮಾಡ್ತಿದ್ದೀರಾ ಸೀನಿಯರ್ ಸೀನಿಯರ್ ಅಲ್ಲ ಹಾ. ಇನ್ನು ಈಚೆ ಹೋಗಿ ಮಾತಾಡ್ರಿ ಇವಾಗ ಮಾತಾಡಿದ್ರೆ ಇಲ್ಲಿ ಮಾತಾಡಿಬೇಕು ಆ ಥರ ಮಾತಾಡ್ರಿ ಐ ಲೈಕ್ ಪೀಪಲ್ ಹೂ ಸ್ಪೀಕ್ ಎ ಲಾಟ್ ಆ ಥರ ಮಾತಾಡ್ಬೇಕು ಯು ಸ್ಪೀಕ್ ಎ ಲಾಟ್ ಮಾತಾಡ್ಬೇಕು ಅಲ್ವಲ್ಲ ಕನ್ಯಾ ಕಂಫರ್ಟಬಲ್ ಪರ್ಸನ್ ಹೂ ಐ Oh, you mean to say that we have horns and no, we need to be. Am I looking like an animal or what? Prani tara idina. After Comfortable. a few days, you will also have in your comfort zone. Okay, Shilpa. Next. ಏನು ಫುಡ್ ನಿಮಗೆ ಮೀನು ಊಟನೇ ಜಾಸ್ತಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಮುಂಚೆ ಓಕೆ ಮುಳ್ಳು ಸಮೇತ ತಿಂತಿದ್ದೀರಾ ಯಾರು ಏ ಎಲ್ಲ ತಿಂತೀನಿ ನಾನು ಯಾವಾಗ ಹೇಳಿದೆ ಇದ್ದ ತುಂಬ ಅದನ್ನ ಹೇಳ್ತೀನಿ ರಮಣ್ ತರ ಕಾಣ್ತೀನ ಇಲ್ಲಪ್ಪ ನಾನು ಪ್ಯೂರ್ ವೆಜಿಟೇರಿಯನ್ ತಿನ್ನಲ್ಲ ಪ್ಯೂರ್ ವೆಜಿಟೇರಿಯನ್ ನಾನು ಬರೀ ಐ ಲಿವ್ ಆನ್ ವೆಜಿಟೇಬಲ್ಸ್ ಫ್ರೂಟ್ಸ್ ಬೆಸ್ಟ್ ಮೇಬಿ But all three of you, no coffee, no tea. Either. Very good. I pure vegetarian. That's top matters. But good, yeah. But you need to go for some vitamins and proteins. You need to put on, put on a bit weight actually.